ಉಪಾಧ್ಯಕ್ಷ, ಇಡೀ ಚಿತ್ರತಂಡ ಕೂಡ ಕಾರ್ಯಕ್ರಮದಲ್ಲಿದ್ದೀರಾ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಉಪಾಧ್ಯಕ್ಷ ಸಿನಿಮಾ, ಉಪಾಧ್ಯಕ್ಷ ಅಂದ ತಕ್ಷಣ ನಮಗ್ ನೆನಪಾಗೋದು, ನಾವೆಲ್ಲರೂ ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಅಂತ ಚಿಕ್ಕಣ್ಣಂಗೆ ಹಿಂದೆನೆ ಟೈಟಲ್ ಕೊಟ್ಟಿದ್ವಿ. ಆದ್ರೆ ಅಫಿಷಿಯಲ್ ಮುದ್ರೆ ಈ ಸಿನಿಮಾ ಮೂಲಕ ಸಿಕ್ಕಿದೆ. ಅದರಲ್ಲೂ ಈ ಸಕ್ಸಸ್ ಮೂಲಕ ಆ ಒಂದು ಟೈಟಲ್ ಇನ್ಯಾರು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಚಿಕ್ಕಣ್ಣ ಅವರೇ, ಒಂದಷ್ಟು ಅಂಕಿ ಅಂಶಗಳನ್ನ ನಾನು ಬಿಗಿನಿಂಗ್ ಅಲ್ಲೇ ತಿಳಿಸ್ಬಿಡ್ತೀನಿ, ಯಾಕಂದ್ರೆ ಈ ಸಂದರ್ಭದಲ್ಲಿ ಅದು ತುಂಬಾ ಇಂಪಾರ್ಟೆಂಟ್, ತುಂಬಾ ಮ್ಯಾಟರ್ ಆಗತ್ತೆ. ಗಾರೆಯಿಂದ ತಾರೆಯಾದ ನ್ಯಾಚುರಲ್ ಸ್ಟಾರ್ ಚಿಕ್ಕಣ್ಣ, ಆ ಸ್ಕ್ರೀನ್ ಮೇಲೆ ಉಪಾಧ್ಯಕ್ಷ ಸಿನಿಮಾ ಟೈಟಲ್ ಕಾರ್ಡ್ ಜೊತೆಗೆ ನ್ಯಾಚುರಲ್ ಸ್ಟಾರ್ ಚಿಕ್ಕಣ್ಣ ಅಂತ ಬಂದಾಗ ಎಷ್ಟೋ ಜನ ಸಖತ್ತಾಗಿದೆಯಲ್ಲ ಈ ಹೆಸರು, ಕರೆಕ್ಟಾಗಿ ಸೂಟ್ ಆಗುತ್ತಲ್ಲ ಅಂದವರಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಇನ್ನು ಫಸ್ಟ್ ವೀಕ್ ಒಂದಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, ಕನ್ನಡ ಸಿನಿಮಾಗಳು. ಸೆಕೆಂಡ್ ವೀಕಿಗೆ ಥಿಯೇಟರ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟೋ ಜನ ನಿರ್ದೇಶಕರು, ನಿರ್ಮಾಪಕರು ಅದರದ್ದೇ ಒಂದು ವಿಡಿಯೋಗಳು ಮಾಡಿ ಹಾಕ್ತಾರೆ, ಥಿಯೇಟರ್ ಸಿನಿಮಾ ಇಟ್ಕೊಳ್ಳಿ, ನಮ್ಮ ಸಿನಿಮಾ ಜನ ಬಂದು ನೋಡ್ಲಿ ಅಂತ. ಪ್ರತಿ ಒಂದು ಹಂತದಲ್ಲೂ ಥಿಯೇಟರ್ ಸಮಸ್ಯೆ ಆಗ್ತಿದೆ, ಅದಾಗ್ತಿದೆ, ಇದಾಗ್ತಿದೆ ಅನ್ನುವಂಥದ್ದು ಕೇಳ್ತಾ ಇದ್ದಂಥ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸಿನಿಮಾ ಫಸ್ಟ್ ರಿಲೀಸ್ ಆಗಿದ್ದು 216 ಥಿಯೇಟರ್. ಗೊತ್ತಿರಲಿಲ್ಲ ಏನೇನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಮೊದಲನೇದಾಗಿ ಈ ಗೆಲುವನ್ನು ಕೊಟ್ಟಂತ ಎಲ್ಲ ಕರ್ನಾಟಕದ ಜನತೆಗೆ ಇಂದ ಓಕೆನಾ, ಈ ಗೆಲುವನ್ನು ಕೊಟ್ಟ ಎಲ್ಲ ಕರ್ನಾಟಕದ ಜನತೆಗೆ, ನಮ್ಮ ಕನ್ನಡ ಇಂಡಸ್ಟ್ರಿಯ ಎಲ್ಲ ಸ್ಟಾರ್ಗಳಿಗೆ, ಎಲ್ಲ ನಮ್ಮ ಪ್ರೆಸ್ಸು, ಮೀಡಿಯಾ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಆಮೇಲೆ ನನಗೆ ಖುಷಿಯಾಗಿದ್ದು, ನಾನು ಅವತ್ತೇ ಹೇಳಿದ್ದೆ, ಉಪಾಧ್ಯಕ್ಷ ಅಂತ ಏನು ಅನೌನ್ಸ್ ಮಾಡಿದ್ರು ಸಿನಿಮಾ ಅವತ್ತೇ ಗೆಲ್ತು ಅಂತ. ಇದು ಸಕ್ಸಸ್ ಮೀಟು. ಇದರಲ್ಲಿ ಮಾತಾಡೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಉಮಾಪತಿ ಸರ್ ಆಗಿರ್ಬೋದು, ಚಿಕ್ಕಣ್ಣ ಸರ್ ಆಗಿರ್ಬೋದು, ಅನಿಲ್ ಸರ್ ಆಗಿರ್ಬೋದು, ಒಂದು ಟೀಮ್ ವರ್ಕ್ ಏನಿದೆ ಅದು ಎದ್ದು ಕಾಣಿಸ್ತಾ ಇದೆ. ನೀವು ಈಗ VT ನೋಡಿದಾಗ ನನಗೆ ಒಂಥರ ಎಮೋಷ್ನಲ್ ಆಗೋಯ್ತು ಆ್ಯಕ್ಚುಲಿ, ಅಷ್ಟು ಸಗದಾಗಿ ವರ್ಕೌಟ್ ಆಗಿದೆ. ಅಣ್ಣನ ಹೀರೋ ಆಗಿ ಒಪ್ಕೊಂಡಿಲ್ಲ ನಮ್ಮ ಜನ, ಮನೆ ಮಗನಾಗಿ ಒಪ್ಕೊಂಡಿರೋದು ನಂಗೆ ಭಯಂಕರ ಖುಷಿ ಅನ್ನಿಸ್ತು. ಹಾಗಾಗಿ ಅಣ್ಣ ಆಲ್ ದಿ ಬೆಸ್ಟ್ ನಿಮಗೆ. ನೀವೇನು ಅಂದ್ಕೊಂಡಿದ್ದೀರಾ, 3 ವರ್ಷ ಶ್ರಮ ಇವತ್ತು ಫಲ ಕೊಡ್ತಿದೆ ಸರ್. ನಿಮಗೂ ಆಲ್ ದಿ ಬೆಸ್ಟ್ ಅನ್ನೋದಕ್ಕಿಂತ ಕಂಗ್ರ್ಯಾಟ್ಸ್ ಹೇಳ್ತೀನಿ, ಗೆದ್ದಿದ್ದೀವಿ ಆಲ್ರೆಡಿ ಇಡೀ ಟೀಮ್ಗೆ. ಹಾಗೆ ಮಲಾಯಿಕಾ ಮೇಡಮು ತುಂಬ ಫಸ್ಟ್ನೇ ಸಲ ಅವ್ರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡಿ, ಜಾಸ್ತಿ ಇಲ್ಲ ಆದರೆ ಸ್ವಲ್ಪನೇ ಇರೋದು. ಆದರೆ ಇಡೀ ಕರ್ನಾಟಕ ಸುತ್ತ ನನಗೆ ಗೊತ್ತಾಗಿದ್ದು ಏನಂತಂದರೆ, ಒಂದೊಳ್ಳೆ ಕಂಟೆಂಟ್ನ ಜನ ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ಪಬ್ಲಿಸಿಟಿ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಅದನ್ನು ಉಮಾಪತಿ ಸರು ತುಂಬ ಚೆನ್ನಾಗಿ ಪ್ರೊಡಕ್ಷನ್ ವೈಸ್ ಆಗಿರ್ಬೋದು, ಪಬ್ಲಿಸಿಟಿ ವೈಸ್ ಆಗಿರ್ಬೋದು, ಏನೇನು ಬೇಕೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಉಮಾಪತಿ ಫಿಲಿಮ್ಸ್ಗೆ, DN ಸಿನಿಮಾಸ್ಗೆ ಅದರಿಂದ ಆಗಿರೋದು ಇದು ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಆಮೇಲೆ ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಅದು ಯಾವುದೇ ಅವರ ಪ್ರೊಡಕ್ಷನಿಂದ ಬಂದರೂ ನನಗೊಂದು ಪಾತ್ರ ಇದ್ದೇ ಇರುತ್ತೆ. ಹಂಗಾಗಿ ಒಬ್ಬ ಆಸ್ಥಾನ ಕಲಾವಿದರಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಆಮೇಲೆ ಅಣ್ಣನ ಗೆಲುವು ಇದರಲ್ಲಿ ಯಾಕೆ ಅಣ್ಣ ಅಂತೀನಿ ಅಂದರೆ, ನಾನು ತಮ್ಮ ಅಂತ ಒಬ್ಬಳಕ್ಕೆ ಅವಲೇ ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ದೀನಿ. ಈ ಥರದ್ದೊಂದು ಗೆಲುವು ಅಷ್ಟು ಈಸಿ ಅಲ್ಲ. ಈಗ ಆಲ್ರೆಡಿ ಎಲ್ಲ ಕಡೆ ಅದು ಓಡಾಡ್ತಾನೆ ಇದೆ, ಗಾರೆಯಿಂದ ತಾರೆ ಆದವರು ಅಂತ. ಆ ಪದ ಏನಿದೆ ಕೇಳೋಕ್ಕೆ ಭಯಂಕರ ರೋಮಾಂಚನ ಆಗುತ್ತೆ. ಆ ರೋಮಾಂಚನದೊಳಗೆ ಇರೋ ಕಷ್ಟಗಳಿದೆಯಲ್ಲ, ಅದು ತಮಾಷೆ ಅಲ್ಲ. ಅದನ್ನು ಮೀರಿ ಇವತ್ತು ತಾರೆ ಆಗಿದ್ದಾರೆ. ಹಂಗಾಗಿ ಅವರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ನೋಡಿರೋರು ಎಲ್ಲರಿಗೂ, ಮತ್ತೆ ಯಾರ್ಯಾರು ನೋಡಿಲ್ಲ, ಇದೇ ಥರ 50ನೇ ದಿನ 100ನೇ ದಿನಕ್ಕೆ ಬರ್ತೀವಿ. ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನೋಡಿ, ಸಿನಿಮಾ ನೋಡಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಉಪಾಧ್ಯಕ್ಷ ಮೇಲೆ, ಕನ್ನಡ ಚಿತ್ರಗಳ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಧರ್ಮಣ್ಣ. ನಿಮಗೂ ಕೂಡ ಹೆಚ್ಚೆಚ್ಚು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗ್ಲಿ. ಸಕ್ಸಸ್, ತುಂಬ ಸಕ್ಸಸ್ ಆಗಿದೆ. ಏನು ಹೇಳ್ತೀರಾ? ಇಲ್ಲಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರ. ಯಾರ್ಯಾರು ಬಂದಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರೂ ಹೌದು, ಉಪಾಧ್ಯಕ್ಷ ತುಂಬ ಹೀರೋಯಿನ್ಸ್ನ ಆಡಿಷನ್ ಮಾಡಿ ಆಮೇಲಿಂದ ನಾನು ಸಿಕ್ಕಿದ್ದು ಅಂತ ಹೇಳ್ತಾರೆ. ಬಟ್ ನಾನು ಮೇಜರ್ ಆಗಿ ಕ್ರೆಡಿಟ್ ಒಬ್ಬರಿಗೆ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂದರೆ ಉಮಾಪತಿ ಸರ್ಗೆ. ಸರ್, ನಾನು ಒಪ್ಕೊಂಡಿದ್ದೆ ಉಮಾಪತಿ ಪ್ರೊಡಕ್ಷನ್ಸ್ ಅಂತ ಗೊತ್ತಾದ್ಮೇಲೆ ಅವ್ರು ಹೇಳಿದಾಗೆ ಹೌದು, ಅದು ಒಂದೇ ಕಾರಣಕ್ಕೆ ನಾನು ಒಪ್ಕೊಂಡಿದ್ದೆ. ಯಾಕಂದರೆ ನನಗೆ ಕತೆ ಗೊತ್ತಿರಲಿಲ್ಲ. ಒಂದ್ಸತಿ ಕಾಲ್ ಬಂದಾಗ ನಾನು ಒಪ್ಕೊಂಡಾದ್ಮೇಲೆ ತುಂಬ ಮಾತುಗಳು ಬಂತು. ತುಂಬ ಅಂದರೆ ಮೆಂಟಲಿ ತುಂಬ ಡಿಸ್ಟರ್ಬ್ ಆದೆ ನಾನು, ಡೆಫಿನೆಟ್ಲಿ. ಬಿಕಾಸ್ ಇಂಡಸ್ಟ್ರಿಗೆ ಅವಾಗೂ ಹೊಸೊಬ್ಳು ನಾನು. ಎಲ್ಲರೂ ಹೇಳೋದನ್ನ ಈಸಿಯಾಗಿ ನಂಬೋದಿತ್ತು, ನಾನು ನಂಬ್ತಾ ಇದ್ದೆ. ಸೊ ತುಂಬ ಜನ ಹೇಳಿದ್ದಾರೆ, ಆ್ಯಕ್ಟಿಂಗ್ ಅನ್ನೋದು ಕೂಲಿ ಕೆಲಸ ಮಾಡೋದು, ದುಡ್ಡು ಮಿಸ್ ಆಗ್ತೀವಿ, ತೊಗೊಂಡೋಗ್ಬೇಕು, ಅವಕಾಶ ಕೊಟ್ಟಿದ್ದೀವಿ ಅಂತಲೂ ಮಾತು ನಾನು ಕೇಳಿದ್ದೀನಿ. ಬಟ್ ನೀವು ನಿಮ್ಮ ಮನೆ ಮಗಳ ಥರ ನನ್ನ ನೋಡ್ಕೊಂಡಿದ್ದೀರಾ. ನಾನು ಇದನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ. ನಿಮಗೂ ಚಿಕ್ಕ ಹುಡುಗಿ ಮಗಳಿದ್ದಾಳೆ, ಸೊ ಅವಳನ್ನ ಹೇಗೆ ನೋಡ್ಕೊಂಡಿದ್ದೀರಾ, ನೀವು ಅಷ್ಟು ನಮ್ಮ ಸೆಟ್ಟಿಗೆ ಬಂದಿಲ್ಲ, ನೀವು ಬ್ಯುಸಿ ಇರೋದ್ರಿಂದ. ಬಟ್ ಯಾವಾಗ ಮೀಟ್ ಆಗಿದ್ದೀರಾ, ನಿಮ್ಮ ಜೊತೆ ನೀವು ಅಂದರೆ ನಿಮ್ಮ ಟೀಮ್
ತುಂಬ ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದೀರಾ, ಫ್ಯಾಮಿಲಿ ಥರ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ಮಿತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ತುಂಬ ದಿನಗಳಾದ್ಮೇಲೆ ನೀವು ನೋಡ್ತಾ ಇದ್ದೀನಿ. ಹಾಯ್ ಪುಟ್ಟಿ. ಸೊ ಅನಿಲ್ ಸರ್, ಥ್ಯಾಂಕ್ ಯು ನನಗೆ ಒಂದು ಸ್ಪೇಸ್ ಕೊಟ್ಟಿದ್ದಕ್ಕೆ. ಬಿಕಾಸ್ ಅಂಜಲಿ ಅಂತ ಕ್ಯಾರೆಕ್ಟರು ಫಸ್ಟ್ ಸಿನಿಮಾಗೆ ಇಂಥ ಒಳ್ಳೆ ಕ್ಯಾರೆಕ್ಟರು, ಪವರ್ಫುಲ್ ಆಗಿರೋ ಕ್ಯಾರೆಕ್ಟರ್ ಸಿಗೋದು ತುಂಬ ಲಕ್ ಬೇಕು. ಆ ದೇವರು ಮೋಸ್ಟ್ಲಿ ನನಗೆ ಆಶೀರ್ವಾದ ಮಾಡಿ ಸಿನಿಮಾ ಕೊಟ್ಟಿದ್ದಾನೆ ಅನಿಸುತ್ತೆ. ನೀವು ನನಗೆ ಒಂದು ಸ್ಪೇಸ್ ಕೊಟ್ರಿ, ಡೈಲಾಗ್ ಡೆಲಿವರಿ ಇರ್ಬೋದು, ಪ್ರತಿಯೊಂದಕ್ಕೂ ನಿನಗೆ ಹೇಗೆ ಸರಿ ಹೋಗುತ್ತೆ ಹಾಗೆ ಮಾಡುವಂಥ ಅವಕಾಶ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಸಿನಿಮಾದ ಮೊದಲನೇ ಡೈರೆಕ್ಟರ್ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು. ಸೊ ಕೊನೆಯದಾಗಿ ನಾನು ಚಿಕ್ಕಣ್ಣ ಸರ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ನಾವು ಎಲ್ಲರಿಗೂ ಗೊತ್ತು, ಎಲ್ಲ ಇಂಟರ್ವ್ಯೂಸಲ್ಲಿ ಗೊತ್ತು, ನಾವು ಮಾತಾಡ್ತಿರ್ಲಿಲ್ಲ ಅಂತ. ಸೊ ಮುಂಚೆ ಆ ಬಾಂಡ್ ನಮ್ಗಿರ್ಲಿಲ್ಲ. ಒಂದು ಕೋ-ಸ್ಟಾರ್ ಬರ್ತಾ ಇದ್ವಿ, ಆ್ಯಕ್ಟ್ ಮಾಡ್ತಾ ಇದ್ವಿ, ಹೋಗ್ತಾ ಇದ್ವಿ. ಬಟ್ ಸಮಯ ಮೀರ್ತಾ ಅವ್ರು ಏನು ಅಂತ ನನಗೆ ಅರ್ಥ ಆಯಿತು. ಸೊ ಒಳ್ಳೆ ಒಂದು ಬಾಂಡ್ ಕ್ರಿಯೇಟ್ ಆಗಿದೆ. ಇಬ್ಬರು ಫಸ್ಟ್ ಹೆಜ್ಜೆ ನಮ್ಮಿಬ್ರಿಗೂ. ಸೊ ಅವ್ರ ಸಕ್ಸಸ್ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಒಳಗಿಂದ. ಯಾಕೆಂದರೆ ಹೌದು, ನನಗಿದು ಮೊದಲನೇ ಹೆಜ್ಜೆ, ನಾನು ಡೆಫಿನೆಟ್ಲಿ ಇದನ್ನು ಸೆಲೆಬ್ರೇಟ್ ಮಾಡಬೇಕು. ಬಟ್ ಅವರು ಪಟ್ಟಿರೋ ಶ್ರಮ ಇದೆಯಲ್ಲ, ದ ಜರ್ನಿ ವಾಟ್ ಹಿ ಹ್ಯಾಸ್ ಗಾನ್ ಥ್ರೂ, ಇಟ್ ಈಸ್ ಅಂದರೆ ಅಷ್ಟು ಈಸಿ ಅಲ್ಲ ಯಾರಿಗೂ. ಅದು ನಾನಂತೂ ಈ ಇಂಡಸ್ಟ್ರಿಗೆ ಬಂದವಳು ನಾನು ಅಷ್ಟು ಕಷ್ಟಪಟ್ಟಿಲ್ಲ, ಅವರೆಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಸೊ ನಿಮ್ಮ ಜರ್ನಿ ಬಗ್ಗೆ ನೀವು ಯಾವಾಗಲೂ ಪ್ರೌಡ್ ಆಗಿರಬೇಕು. ಯಾಕಂದರೆ ನಿಮ್ಮನ್ನು ನೋಡಿ ತುಂಬ ಜನ ಡೆಫಿನೆಟ್ಲಿ ಆ ಥರ ನಾವು ಆಗಬೇಕು ಅಂತ ಕನಸು ಕಟ್ಕೋತಾರೆ. ಸೊ ಧರ್ಮಣ್ಣ ಸರ್, ಥ್ಯಾಂಕ್ ಯು. ನಿಮ್ಮ ಜೊತೆ ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿದ್ದೀನಿ, ಆ್ಯಕ್ಚುಲಿ ಎಲ್ಲರ ಜೊತೆ. ಇಲ್ಲಿಲ್ಲ ರವಿಶಂಕರ್ ಸರ್ ಆಗಿರ್ಬೋದು, ಸಾಧು ಕೋಕಿಲ ಸರ್ ಆಗಿರ್ಬೋದು, ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಹಾಗೆ ಟೆಕ್ನಿಕಲಿ ಬರಬೇಕು ಅಂದರೆ ಸೋಮು ಸರ್ ಇರ್ಬೋದು, ಬ್ರಹ್ಮ ಅವ್ರು ಇರ್ಬೋದು, ಎವ್ರಿಬಡಿ, ಅಂದರೆ ಯಾರು ಚಿರಾಗ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಎವ್ರಿಬಡಿ ಎಲ್ಲರಿಗೂ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಮ್ಮ ಇಂಡಸ್ಟ್ರಿಯಲ್ಲಿರೋ ಪ್ರತಿಯೊಬ್ಬರು, ನಮ್ಮ ಇಂಡಸ್ಟ್ರಿಯಲ್ಲಿರೋ ಎಲ್ಲ ಸ್ಟಾರ್ಸ್ಗೂ ನಮ್ಮ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಹೌದು, ಒಂದು ಸಿನಿಮಾ ಚೆನ್ನಾಗಿದೆ ಅಂದರೆ ಗೆಲ್ಲುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಅದು ಜನಕ್ಕೆ ತಲುಪಿಸೋಕೆ ಎಲ್ಲ ಸ್ಟಾರ್ಸ್ ಕಡೆಯಿಂದ ಒಂದು ಪುಷ್ ಅಂತ ಸಿಕ್ಕರೆ ಅದು ತುಂಬ ಹೆಲ್ಪ್ ಆಯಿತು ನಮಗೆ. ಹೌದು, ಎಸ್ಪೆಷಲಿ ದರ್ಶನ್ ಸರ್ ಮಿತಿ ಮೀರಿ ತುಂಬ ಕಡೆ ನಮ್ಮ ಸಿನಿಮಾ ಪ್ರಮೋಷನ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು. ಅದಕ್ಕೆ ಅದು ತುಂಬ ದೊಡ್ಡ ಸ್ಟೆಪ್ಪು. ಬಿಕಾಸ್ ದೊಡ್ಡ ವ್ಯಕ್ತಿ ನಮ್ಮ ಸಿನಿಮಾ ಡೇಟ್ನ ನೆನ್ಪಿಟ್ಕೊಂಡು ಹೇಳೋದು ತುಂಬ ದೊಡ್ಡದು. ಸೊ ಥ್ಯಾಂಕ್ ಯು ಡಿ ಬಾಸ್. ಎಲ್ಲ ಸ್ಟಾರ್ಸ್ಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು. ಮಹೇಶ್ ಸರ್, ಎಲ್ಲನೂ ನಾವೇನು ಥಿಯೇಟ್ರ್ ವಿಸಿಟ್ ಎಲ್ಲ ಮಾಡ್ತಿದ್ದೀವಿ ಎಲ್ಲ ನೀವು ಪ್ಲ್ಯಾನ್ ಮಾಡಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿರೋ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಕನ್ನಡ ಹುಡುಗಿರಿಗೆ ಕನ್ನಡ ಸಿನಿಮಾಗಳು ಕೊಡಿ, ಅವಾಗ ಅವ್ರು ಬೇರೆ ಭಾಷೆಗೆ ಹೋಗಲ್ಲ, ಇಲ್ಲೇ ಇರ್ತೀವಿ. ಸೊ ದಯವಿಟ್ಟು ನಮ್ಮ ಹುಡುಗಿರಿಗೆ ಅವಕಾಶ ಕೊಡಿ, ಅವಾಗ ಡೆಫಿನೆಟ್ಲಿ ಕನ್ನಡ ಹುಡುಗಿರು ಬೆಳೀತಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಮಾತಾಡಿದ್ರಿ, ಒಂದಷ್ಟು ವಿಚಾರಗಳನ್ನ ತುಂಬ ಚೆನ್ನಾಗಿ ಹೇಳಿದ್ರಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಫಿಲಮ್ ಸಕ್ಸಸ್ ಮಾಡಿದ್ದಕ್ಕೆ. ಚಿಕ್ಕಣ್ಣ ಇವಾಗ ಖುಷಿಯಾಗಿದೆ ಅನ್ಕೋತೀನಿ, ನಿಮಗೂ ಕೂಡ. ಸೊ ಎಲ್ಲ ಸ್ಟಾರ್ಸ್ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ. ಇನ್ನು ಯಾರು ಫಿಲಮ್ ನೋಡಿಲ್ಲ ದಯವಿಟ್ಟು ಹೋಗಿ ಥಿಯೇಟರಲ್ಲಿ ಫಿಲಮ್ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಒಂದು ನಿಮಿಷ, 2 ಪ್ರಶ್ನೆ ಇದೆಯಂತೆ. ಜವಾಬ್ದಾರಿ ನಮ್ಮ ಹುಡುಗರು ತಗೋತಾರೆ. ಯಾಕಂದರೆ ನಮ್ಮ ಪ್ರೊಡಕ್ಷನ್ 2 ಪ್ರೊಡಕ್ಷನ್ಗೂ ಬ್ಯಾಕ್ ಸಪೋರ್ಟೇ ಹುಡುಗರು. ಅವರು ಎಷ್ಟು ಕಷ್ಟಪಡ್ತಾರೆ, ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟಿರ್ತಾರೆ. ನಮ್ದು ಏನೇ ಒಂದು ಇದಿತ್ತು ಅಂದರೆ ಅವರೇ ಎಲ್ಲ ನೋಡ್ಕೊಳ್ಳೋದು. ಸೊ ನನಗನ್ಸಿದೆ ನಮ್ಮ ಪ್ರೊಡಕ್ಷನ್ ಹುಡುಗರು ಅಷ್ಟು ಚೆನ್ನಾಗಿ ನಮ್ಮ ಪ್ರೊಡಕ್ಷನ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ಕೋತೀನಿ. ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ತುಂಬ ಖುಷಿ ಕೊಟ್ಟಿದೆ. ಒಂದಲ್ಲ ಎರಡಲ್ಲ ಅಂತ ಮಾಡಿದ್ವಿ, ನ್ಯಾಷನಲ್ ಅವಾರ್ಡ್ ಬಂತು. ಸೊ ಇದೂ ಒಳ್ಳೆ ಸಕ್ಸಸ್ ಸಿಗುತ್ತೆ. ನಾನು ಅನ್ಕೋತಾ ಇದ್ದೀನಿ ಇದಕ್ಕೂ ಒಂದು ಅವಾರ್ಡ್ ಬರಲಿ ಅಂತ, ಕಾಮಿಡಿ ಫಿಲಮ್ ಅಂತ ಯಾವ್ದಾದ್ರು ಅವಾರ್ಡ್ ಬರಲಿ ಅಂತ ನನ್ನ ಆಸೆ ಇದೆ. ನೋಡೋಣ. ಅದೇ ನಮ್ಮ ಸ್ಟೋರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಒಂದು ಅಷ್ಟು ಸ್ಟೋರಿ ಹೇಗಿರುತ್ತೆ, ಯಾವಾಗಲೂ ಅವ್ರು ಹೇಳ್ದಂಗೆ ನಮ್ಮದು ಸ್ಟೋರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಆಯ್ಕೆ ಮಾಡೋದು ಹೇಗಿರುತ್ತೆ ಅಂತ. ಸ್ಟೋರಿನೇ ಹೀರೋ ಆಗಿರುತ್ತೆ ಅದರಲ್ಲಿ ಅಷ್ಟೇ. ಸ್ಟೋರಿ ಮೇಲೆ ಡಿಪೆಂಡ್ ಮಾಡಿ ಡಿಸೈಡ್ ಮಾಡ್ತೀವಿ ಹೇಗೆ ಅಂತ ಮಾಡೋದು.
ಇಲ್ಲ ಚೂಸ್ ಎಲ್ಲ ಆಪ್ಷನ್ ಇದೆಲ್ಲ ಅವ್ರದೇನೆ. ಓಕೆ, ಥ್ಯಾಂಕ್ ಯು. ಇದು ಇಂಪಾರ್ಟೆಂಟ್ ಕ್ವೆಶನ್, ಇದು ವೆರಿ ಮಚ್ ಇಂಪಾರ್ಟೆಂಟ್. ಆಗಿದೆ ಎಲ್ಲ, ಯಾಕಂದ್ರೆ ಅವರೆಲ್ಲ ಡಿಸ್ಕಸ್ ಮಾಡ್ತಾರೆ, ಇಷ್ಟ ಆಗಿದೆ ಹಿಂಗಿದೆ ಅಂತ ಪ್ರತಿಯೊಂದನ್ನು ಅವ್ರು ಡಿಸ್ಕಸ್ ಮಾಡೇ ಮಾಡ್ತಾರೆ. ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ ಅನ್ಕೊಂಡಿದ್ದೀನಿ. ಹೋಮ್ ಮಿನಿಸ್ಟರ್ಗೆ ಲೆಕ್ಕ ಕೊಡ್ಲೇಬೇಕಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಮೇಡಮ್ ಮಾತಾಡ್ತಿದ್ರೆ ನಾನು ಸರ್ಮುಖನೇ ನೋಡ್ತಾ ಇದ್ದೆ. ನಮ್ಮ ಸ್ಟಾರ್ ನಿರ್ಮಾಪಕರು, ಸಕ್ಸಸ್ ನಿರ್ಮಾಪಕರು ಉಮಾಪತಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂಥರ ಮುಟ್ಟಿದೆಲ್ಲ ಚಿನ್ನ ಥರ ಉಮಾಪತಿ ಸರ್ ಮಾಡಿರುವಂಥ ಸಿನಿಮಾಗಳು ಇಲ್ಲಿವರೆಗೂ. 2 ಪ್ರಶ್ನೆ ನಂದಂತೂ ಇದ್ದೇ ಇದೆ ಸರ್. ಮೊದಲು ಹೇಳಿ, ಈ ಸಂದರ್ಭದಲ್ಲಿ ಸಕ್ಸಸ್ ಖುಷಿ ಹೇಗಿದೆ? ಎಲ್ರಿಗೂ ನಮಸ್ಕಾರ. ಇವತ್ತು ಸಕ್ಸಸ್ ಮೀಟ್ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಭಾಳ ಖುಷಿ ಆಗ್ತದೆ, ಯಾಕೆಂದರೆ ಯಾವುದೇ ಸಿನಿಮಾ ಮಾಡಿದ್ರು ಅಷ್ಟೇ, ನಂದು ಉಮಾಪತಿ ಫಿಲ್ಮ್ಸಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದುಡ್ಡು ಮಾಡೋಕ್ಕೆ ಆ ಬ್ಯಾನರು, ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ DN ಸಿನಿಮಾಸು ಮತ್ತು ಅವಾರ್ಡ್ ಮತ್ತೊಂದು ಇನ್ನೊಂದು ಅಂತ. ಬಟ್ ನಿಜವಾಗ್ಲೂ ಔಟ್ ಆಫ್ ದಿ ಬ್ಲೂ ಮೂನ್ ಈ ಸಿನಿಮಾ ಸಕ್ಸಸ್ಸು ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಅಂದರೆ ನಾವು ಅಂದ್ಕೊಂಡಿದ್ದು ಸ್ಲೋ ಪಿಕಪ್ ಆಗ್ತದೆ, ಯಾಕಂದರೆ ಎಷ್ಟೋ ಸಿನಿಮಾಗಳು ಥಿಯೇಟ್ರಿಂದ ಹೋಗಿ OTT ಅಥವಾ ಸ್ಯಾಟಲೈಟಲ್ಲಿ ಟೆಲಿಕಾಸ್ಟ್ ಆಗಬೇಕಾದ್ರೆ ಹಿಟ್ಟಾಗಿರ್ತವೆ, ಥಿಯೇಟ್ರಲ್ಲಿ ಹಿಟ್ಟಾಗಲ್ಲ. ಸೊ ನಾನು ಚಿಕ್ಕಣ್ಣನಿಗೂ ಭಾಳಷ್ಟು ಸಲ ಹೇಳಿದೆ, ಅಪ್ಪಾಜಿ ತಲೆ ಕೆಡಿಸ್ಕೋಬೇಡ, ಗೆಲ್ಲೋರಿಗೆ 108 ವಿಘ್ನ. ಮತ್ತು ಯಾವತ್ತೂ ನಮಗೆ ಯಾವುದೇ ವಸ್ತು ಸಂಪಾದನೆ ಮಾಡೋಕ್ಕೆ ಭಾಳ ಕಷ್ಟಪಟ್ಟಿರ್ತೀವಲ್ಲ, ಅದೇ ನಮಗೆ ದಕ್ಕುವಂಥದ್ದು, ಅದೇ ನಮ್ಮನ್ನು ಕಾಪಾಡುವಂಥದ್ದು ಅಂತ. ಸೊ ನಮ್ಮ ಇವತ್ತೇನು ಈ ಸ್ಥಾನಮಾನ ಇದೆ, ಅಥವಾ ನಾವು 2 ಬ್ಯಾನರಲ್ಲಿ ಸರಿ ತೂಗಿಸ್ಕೊಂಡು ಇಲ್ಲಿವರೆಗೂ ಸಕ್ಸಸ್ ಇರ್ಬೋದು, ಆ ಸ್ಟಾರ್ ಇರ್ಬೋದು, ಮತ್ತೊಂದು ಇನ್ನೊಂದು ಏನೇ ಇದ್ರು ನಮ್ಮ ತಾಯಿ ತಂದೆ ಕೊಟ್ಟಿರುವಂಥ ಭಿಕ್ಷೆ ನನಗೆ. ಯಾಕೆಂದರೆ ಕೊಡೋ ಕೈ ಶುದ್ಧವಾಗಿದ್ದರೆ ತಗೊಳ್ಳೋ ಒಂದು ಮನಸ್ಸು ಎಷ್ಟೇ ಕೆಡ್ದಾಗಿರಲಿ ಅದು ಶುದ್ಧವಾಗಿರ್ತದಲ್ಲ. ಸೊ ಕಾವೇರಿ ನೀರು ಎಷ್ಟು ಶುದ್ಧವಾಗಿದೆ, ನಮ್ಮ ತಾಯಿ ತಂದೆ ಮನಸ್ಸು ಅಷ್ಟೇ ಶುದ್ಧ. ನಮ್ಮ ತಾಯಿ ಇಲ್ಲಿವರೆಗೂ ಮಾಡಿರುವಂಥದ್ದು ಯಾವುದೂ ನಮಗೆ ಕಳ್ಕೊಂಡಿರುವಂಥದ್ದಲ್ಲ. ಸೊ ಹಂಗಾಗಿ ನಮ್ಮ ತಾಯಿ ಆಶೀರ್ವಾದದಿಂದ ಅವ್ರು ಮಾಡಿರೋ ಒಳ್ಳೆ ಕೆಲಸ, ನಾವು ನಿಮಗೆ ಗೊತ್ತಿದೆ, ನಾನೇನು 100% ಒಳ್ಳೆ ವ್ಯಕ್ತಿ ಅಂತ ನಾನು ಹೇಳಲ್ಲ. ಮನುಷ್ಯ ಅಂತ ಬಂದ ಮೇಲೆ ಒಳ್ಳೇದು ಕೆಟ್ಟದ್ದು ಎರಡೂ ಇದ್ದೇ ಇರ್ತದೆ. ಕೆಲವೊಬ್ಬರಿಗೆ ನಾವು ಕೆಟ್ಟವರಾಗಿರ್ತೀವಿ, ಕೆಲವೊಬ್ರಿಗೆ ಒಳ್ಳೆಯವರಾಗಿರ್ತೀವಿ. ಆದರೆ ನಮ್ಮ ತಾಯಿ ನನಗೆ ಯಾವತ್ತೂ ನನ್ನ ಮಗ ಒಳ್ಳೆಯವನು ಅಂತ ಸೀಲ್ ಹಾಕಿದರೆ ಅದೊಂದು ಸೀಲ್ ಸಾಕು. ಸೊ ಅದಕ್ಕೆ ನಾನು ಖುಷಿ ಪಡ್ತೀನಿ. ಅದೇ ರೀತಿ ಉಪಾಧ್ಯಕ್ಷ ಸಿನಿಮಾ ಅಂತ ಬಂದಾಗ ನಾವು ಪ್ರಾರಂಭ ಮಾಡಿದಾಗ ಸಾಕಷ್ಟು ಚರ್ಚೆಗಳಾಯಿತು, ಆಮೇಲೆ 108 ವಿಘ್ನಗಳಾಯಿತು. ಅದು ಆವಾಗ ಚಿಕ್ಕಣ್ಣವ್ರಿಗೂ ಅನಿಸಿರೋದಿದೆ, ಸಿನಿಮಾ ಮಾಡಬೇಕಾ ಬಿಟ್ಬಿಡೋಣ ಅಂತ ನನಗೂ ಅನಿಸಿರೋದಿದೆ. ಆಮೇಲೆ ಸಾಕಷ್ಟು ಬದಲಾವಣೆಗಳಾಯಿತು. ಫೈನಲಿ ಸಿನಿಮಾ ಶುರು ಮಾಡಿದ್ವಿ. ಶುರು ಮಾಡಿದಾಗ ಹೀರೋಯಿನ್ ಸಮಸ್ಯೆ ಬಂತು. ಅದಾದಮೇಲೆ ಚಿಕ್ಕಣ್ಣವರು, ಅನಿಲ್ ಅವರು ಮಲೈಕಾ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ನಾನು ಆಮೇಲೆ ನಮ್ಮ ಮನೇಲಿ ಹೇಳಿದೆ, ಹಿಂಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಒಳ್ಳೆ ಚಾಯ್ಸ್ ಅನಿಸುತ್ತೆ ಅಂತ. ಅದಾದಮೇಲೆ ಸಿನಿಮಾ ಶುರು ಆದಾಗ ರಶಸ್ ನೋಡಿದೆ, ಭಾಳ ಖುಷಿ ಆಯಿತು. ಏಕೆಂದರೆ ಯಾವುದೇ ಆರ್ಟಿಸ್ಟ್ ಆಗಿರ್ಬೋದು, ಅಥವಾ ಯಾವುದೇ ಪ್ರೊಡ್ಯೂಸರ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ನಮಗೆ ಸರಸ್ವತಿ ಒಲ್ದಾಗ ನಾವು ತುಂಬ ಹಂಬಲ್ಲಾಗಿ ಡೌನ್ ಟು ಅರ್ತ್ ಆಗಿದ್ದರೆ ನಾವು ಅದೇನೋ ಹೇಳ್ತಾರೆ ಗೊತ್ತಾ, ಈ ಗೆದ್ದಾಗ ಈ ನಾವೇನೋ ಮೀಸೆ ತಿರುವಿ ಮೆರಿಬಾರ್ದು, ಸೋತಾಗ ಇನ್ನೊಬ್ರು ಕಾಲಿಡಿಬಾರ್ದು ಅಂತ. ಸೊ ಹಾಗಾಗಿ ನ್ಯೂಟ್ರಲಾಗಿ ಹೋಗ್ತಾ ಇದ್ರೆ ನಮ್ಮ ಬದುಕು ನಡೀತಾ ಇರ್ತದೆ. ಮಲೈಕಾ ಅವರೇ, ನಿಮ್ಮ ಶ್ರಮ ನಿಮ್ಮನ್ನು ಕಾಪಾಡಿದೆ, ನಿಮ್ಮ ತಾಯಿ ತಂದೆ ಮಾಡಿರುವಂಥ ಒಳ್ಳೆ ಕೆಲಸ, ನಿಮ್ಮ ಶ್ರಮ ಇವತ್ತು ಪ್ರತಿಫಲ ಕೊಟ್ಟಿದೆ. ಅದೇ ರೀತಿ ನಮ್ಮ ಡೈರೆಕ್ಟರ್ ಅನಿಲ್ ಅವರು ಬರವಣಿಗೆ ಭಾಳ ಚೆನ್ನಾಗಿದೆ. ಒಬ್ಬ ಗೆಸ್ಟಾಗಿ ಬಂದವರು ಕೊನೆಗೆ ಮೇನ್ ಚೀಫ್ ಆಗಿ ಸಿನಿಮಾನ ಮುನ್ನಡೆಸ್ಕೊಂಡು ಹೋದರು. ಅದಾದಮೇಲೆ ರಾಜಶೇಖರ್ ಅವ್ರ ಕೊಡುಗೆ ಭಾಳ ಇದೆ, ಯಾಕಂದರೆ ಡೈಲಾಗ್ಸ್ ಅವರು ಬರೆದಿದ್ದಾರೆ. ಚಂದ್ರಮೋಹನ್ ಅವರು ಕತೆ ಮಾಡಿಕೊಟ್ರು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಕ್ಯಾಮ್ರಾಮನ್ ಬಂದು ನಮ್ಮ ಶೇಖರ್ ಚಂದ್ರು ಅವರು ನಿಮಗೆ ಗೊತ್ತಿದೆ, ಸೆಕೆಂಡ್ ಹಾಫ್ ಅಂತೆಲ್ಲ ಬಂದಾಗ ತುಂಬ ನೇಚರ್ ಅನ್ನೋದನ್ನು ವಿಜುವಲಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು ಅರ್ಜುನ್ ಜನ್ನಿ ಅವರು, ಪ್ರತಿಯೊಬ್ಬರು ಭಾಳ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಸಾಕಷ್ಟು ಜನ ಸ್ಟಾರ್ಸು ಈ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ ಸಾಕಷ್ಟು ಶ್ರಮ ಪಡಬೇಕಾಗ್ತದೆ. ಚಿಕ್ಕಣ್ಣವರು ಎಷ್ಟೋ ಸಲ ನಿದ್ದೆ ಬಿಟ್ಟಿದ್ದಾರೆ, ಊಟ ಬಿಟ್ಟಿದ್ದಾರೆ. ಹೇಳ್ತಾ ಇದ್ದೆ, ಅಪ್ಪ ತಲೆ ಕೆಡಿಸ್ಕೊಂಬೇಡ, ಅಂದರೆ ನಾವೇನೋ ಮಾತಾಡ್ತಾ ಇರ್ತೀವಿ, ಅವ್ರಿಗೆ ಒಂಥರ ಆಬ್ಸೆನ್ಸ್ ಮೈಂಡಲ್ಲಿರೋರು,
ಕೇಳಿದ್ರೆ ಅಪ್ಪಾಜಿ ಯಾರೋ ಎದುರಿಸ್ತಾರೆ ಅಂದರೆ ಸಿನಿಮಾ ರಿಲೀಸ್ ಆದಾಗ ಹೆಂಗೆ, ಫ್ಲಾಪ್ ಆಗ್ಬಿಟ್ರೆ ಹೆಂಗೆ. ಸೊ ಚಿಕ್ಕಣ್ಣನಿಗೆ ಫ್ಲಾಪ್ ಅನ್ನೋ ಪದ ಕೇಳಿದ್ರೆ ಸಾಕು ಒಂಥರ ಈ ಶೇಕ್ ಹಾಕ್ಬಿಡೋರು. ಅಪ್ಪಾಜಿ ನೆಗೆಟಿವ್ ಮಾತ್ರ ಮಾತಾಡೋದು ಬೇಡ, ಬರೀ ಪಾಸಿಟಿವ್ ಮಾತಾಡೋಣ ಅಂತ. ನಿಮ್ಮ ತಂದೆಯವರು ಇದ್ದಿದ್ರೆ, ನಮ್ಮ ತಂದೆ ನಿಮ್ಮ ತಂದೆ ಇದ್ದಿದ್ರೆ ನಿಜವಾಗ್ಲೂ ಭಾಳ ಖುಷಿ ಪಟ್ಟಿರೋರು. ಇಬ್ಬರ ಮೇಲೆ ದೇವರಾಗಿದ್ದಾರೆ, ಅವ್ರು ನಮ್ಮನ್ನು ಸದಾಕಾಲ ಕಾಪಾಡ್ತಾರೆ. ನಾನು ಬಿದ್ದಾಗ ಕೈ ಹಿಡಿದು ಮೇಲೆತ್ತಕ್ಕೆ ನಮ್ಮ ತಂದೆ ಇದ್ದಾರೆ, ನೀನು ಬಿದ್ದಾಗಲೂ ಕೈ ಹಿಡಿದು ಮೇಲೆತ್ತಕ್ಕೆ ನಿಮ್ಮ ತಂದೆ ಜೀವಂತವಾಗಿ ಇಲ್ಲದೆ ಇದ್ರು ಅವ್ರ ಆತ್ಮ ಇದ್ದೇ ಇರ್ತದೆ. ಸೊ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೆಬ್ಬುಲಿ, ಮದಗಜ, ರಾಬರ್ಟ್ ಇವೆಲ್ಲ ಸ್ಟಾರ್ ಸಿನಿಮಾಗಳು, ಅದರ ಸಕ್ಸಸ್ ನಾವು ನೋಡಿದ್ವಿ. ಆಮೇಲೆ ಒಂದಲ್ಲ ಎರಡಲ್ಲ ಒಂಥರ ಚರ್ಚೆ ಆದಂಥ ಸಿನಿಮಾ, ಅವಾರ್ಡ್ಗಳು ಬಾಚ್ಕೊಳ್ತು, ಅದ್ರ ಸಕ್ಸಸ್ ಒಂದು ಬೇರೆ ರೀತಿ ಸಕ್ಸಸ್ ನೋಡಿದ್ವಿ. ಚಿಕ್ಕಣ್ಣ ಅನ್ನುವಂಥ ಒಬ್ಬ ಕಲಾವಿದನ ಹಾಕೊಂಡು ಅವ್ರನ್ನ ಲಾಂಚ್ ಮಾಡ್ತೀರ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇತ್ತು. ಅವಾಗ ಒಂದಷ್ಟು ಕ್ವೆಶನ್ ಮಾರ್ಕ್ ಇತ್ತು. ಈಗ ಅದರಲ್ಲೂ ಸಕ್ಸಸ್ ಆಗಿದೆ. ಏನಾದ್ರ ಸೀಕ್ರೆಟ್ ಏನು ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿರ್ಮಾಪಕರು ಏನಾರು ಹೇಳ್ಬೋದಾ ಈ ವೇದಿಕೆ ಮೇಲೆ ಅಂತ? ನಮಗೆ ಸೀಕ್ರೆಟ್ ಅನ್ನೋದೇನೂ ಇಲ್ಲ, ಅವಮಾನನ ಚಾಲೆಂಜ್ ಆಗಿ ತೊಗೊಂಡ್ವಿ ಅಷ್ಟೇ. ಯಾಕಂದರೆ ಚಿಕ್ಕಣ್ಣವ್ರಿಗೂ ಭಾಳಷ್ಟು ಸಲ ಭಯಪಡಿಸಿ ಕಾಲು ಎಳೆದಿರೋರು ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ಕಾಲು ಎಳೆದಿರೋರು ಕಾಲ್ ಶೀಟ್ ಕೇಳ್ತಾ ಇದ್ದಾರಂತೆ. ನನಗೆ ಅದು ಭಾಳ ಖುಷಿ ಆಯಿತು. ಸೊ ಅದು ಸಾಧನೆ. ನಮ್ಮ ತಂದೆ ನಮ್ಗೆ ಹೇಳ್ತಾ ಇದ್ದೇನು ಅಂದರೆ, ನಮ್ಗೆ ಯಾರಾದರೂ ತೊಂದರೆ ಕೊಟ್ಟಾಗ ನಾವು ವಾಪಸ್ ತೊಂದರೆ ಕೊಡೋಕೆ ಹೋಗ್ಬಾರ್ದು. ಅವರು ಸಹಾಯ ಕೇಳ್ಕೊಂಡು ನಮ್ಮ ಮುಂದೆ ಬರ್ತಾರಲ್ಲ, ಅದು ಸಾಧನೆ ಅಂತ. ಸೊ ಹಂಗಾಗಿ ಚಿಕ್ಕಣ್ಣವ್ರಿಗೆ ಯಾರ್ಯಾರು ಅವಮಾನ ಮಾಡಿದ್ರು, ಯಾರು ಕಾಲು ಎಳೆದಿದ್ರು, ಅವತ್ತು ಕಾಲು ಎಳೆದಿದ್ರು ತೊಂದರೆ ಇಲ್ಲ. ನಮಗೇನು ಎಲ್ಲರೂ ಸಹಾಯ ಮಾಡಬೇಕು ಅನ್ನೋದೇನಿಲ್ಲ. ನಿಮಗೆ ನಮಗೆ ಹಣೆ ಬರೋ ಬರ್ಕೊಳ್ಳೋಂಥ ಶಕ್ತಿ ಕೊಟ್ಟಿದ್ದಾನೆ. ನಾವೇನು ಯಾರು ಸಹಾಯನೂ ಬೇಕಾಗಿಲ್ಲ. ಆದರೂ ಸಿನಿಮಾ ಅಂತ ಬಂದಾಗ ರಾಜಕೀಯ, ಸಿನಿಮಾ, ಕೆಲವೊಂದಷ್ಟು ಫೀಲ್ಡು ಜನಗಳಿದ್ದರೆ ಮಾತ್ರ ನಮ್ಮ ಜೀವನ ನಡೀತದೆ. ನಮ್ಮ ಬಂಡಿ ಮುಂದಕ್ಕೆ ಹೋಗ್ಬೇಕು ಅಂದರೆ ಜನ ಇರಬೇಕು. ಸರ್, ಇವಾಗ ಟುವರ್ಡ್ಸ್ 3rd ವೀಕ್ ಹೋಗ್ತಾ ಇದ್ದೀವಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕು ತುಂಬ ಚೆನ್ನಾಗಿ ಆಗಿದೆ. ಆಮೇಲೆ ನೀವೇನು ನೋಡಿದ್ರಿ, ಹೌಸ್ಫುಲ್ ಶೋಸ್ ಸುಮಾರು 2100 ಚಿಲ್ಲರೆ ಹೌಸ್ಫುಲ್. ನನಗೆ ಶಾಕ್ ಆಗೋಯ್ತು. ನಾನು ಮಾಡಿರೋ 3 ಸಿನಿಮಾ ಯಾವ್ದ್ಯಾವ್ದು ಹೌಸ್ಫುಲ್ ಆಯಿತು ನನಗೆ ಇವತ್ತಿಗೂ ಕೇಳಿದ್ರೆ ಲೆಕ್ಕ ನನಗೆ ಗೊತ್ತಿಲ್ಲ. ಬಟ್ ಈ ಸಿನಿಮಾದ ಲೆಕ್ಕ ಯಾಕಿದೆ ಅಂದರೆ, ಇದು ನಮಗೆ ತುಂಬ ಮನಸ್ಸಿಗೆ ಹತ್ರವಾಗಿರೋವಂಥ ಒಂದು ಸಿನಿಮಾ. ಆಮೇಲೆ ನಿಮಗೆ ಗೊತ್ತಿದೆ, ವಿಮೆನ್ ಪವರ್. ಹೆಣ್ಣುಮಕ್ಕಳು ಏನೇ ಮನಸ್ಸಿಟ್ಟು ಹೆಣ್ಣು ಡಿಸೈಡ್ ಮಾಡಿದ್ರೆ ಬೇಕಾದರೆ ಮನೇನ ಹಾಳು ಮಾಡ್ಬೋದು, ಉದ್ಧಾರನೂ ಮಾಡ್ಬೋದು ಅಂತ. ಸೊ ಭೂಮಿ ತಾಯಿ ಹೆಣ್ಣು, ಸೊ ನಾವು ಕುಡಿಯೋ ನೀರು ಹೆಣ್ಣು, ನಾವು ತಿನ್ನೋ ಅನ್ನನೂ ಅನ್ನಪೂರ್ಣೇಶ್ವರಿ. ಅದೇ ರೀತಿ ನಾನು ಹೇಳ್ದೆ, ಅಪ್ಪಾಜಿ ಯಾರೋ ಹೇಳಿದರು ಉಮಾಪತಿ ಫಿಲ್ಮ್ಸಲ್ಲಿ ಮಾಡೋಕ್ಕೆ ಹೇಳು. ಹೌದಾ, ಉಮಾಪತಿ ಫಿಲ್ಮ್ಸಲ್ಲಿ ಮಾಡೋಕ್ಕೆ ಹೇಳು ಅಂತ. ನಾನು ಅಪ್ಪಾಜಿ ತಲೆ ಕೆಡಿಸ್ಕೊಂಬೇಡ, ಉಮಾಪತಿ ಫಿಲ್ಮ್ಸಲ್ಲಿ ದುಡ್ಡು ಬರ್ತದೆ, ನೀನು ಜೀವನ ಚೆನ್ನಾಗಿರಬೇಕು ಅಂದರೆ DN ಸಿನಿಮಾಸಲ್ಲಿ ಮಾಡೋಣ ಅಂತ. ನೋಡಿ, ಇವಾಗ ಈ ಸಿನಿಮಾಕ್ಕೆ ಅವಾರ್ಡು ನಿಮಗೆ ಸಿಗಲಿ. ಯಾಕಂದರೆ ನಮಗೆ ಫೇಸ್ ಆಫ್ ದಿ ಪ್ರಾಜೆಕ್ಟು ಚಿಕ್ಕಣ್ಣ. ಸೊ ಚಿಕ್ಕಣ್ಣವ್ರಿಗೆ ಅವಾರ್ಡ್ ಸಿಕ್ಕಿದ್ರೆ ನಮಗೆ ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು, ಇನ್ನೆಲ್ಲ ಅವಾರ್ಡ್ಗಳು ನಮ್ಗೆ ಅದೇ. ಅಂದ್ರೆ 100 ರೂಪಾಯಿ ಲೆಕ್ಕ ಕೊಟ್ಟು ಸರ್, ಇವಾಗ ಏನಾಗ್ತದೆ ಡಿಸ್ಟ್ರಿಬ್ಯೂಷನ್. ಇವಾಗ ಈ ಸಿನಿಮಾ ನಾನು ನೇರವಾಗಿ ಹೇಳ್ಬಿಡ್ತೀನಿ ಸರ್, ಸೋತಿದ್ರೆ ನಮ್ಮನ್ನು ಕೇಳೋಕ್ಕೆ 4 ಜನನೂ ಇರ್ತಾರಲ್ಲ, ಗೆದ್ದಿದ್ದೀವಿ 10 ಜನ ಜೊತೆಲಿದ್ದೀವಿ. ಧೈರ್ಯವಾಗಿ ಹೇಳ್ಕೊಳಕ್ಕೆ ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಚಿಕ್ಕಣ್ಣ ಸೋಲ್ಬೇಕು, ಉಮಾಪತಿ ಸೋಲ್ಬೇಕು ಅನ್ನೋದು ಬೇಕಾದಷ್ಟು ಜನ ಕಾಯ್ತಾ ಇದ್ರು. ಆದರೆ ನಾನು ಅದಕ್ಕೆ ಹೇಳಿದ್ನಲ್ಲ, ನಮ್ಮ ತಂದೆ ಅವ್ರ ತಂದೆ ಜೀವಂತವಾಗಿ ಇಲ್ಲದೆ ಇದ್ರು, ಅವ್ರ ಆತ್ಮ ನಮ್ಮನ್ನು ಕಾಪಾಡ್ತಾ ಇದೆ. ಸೊ ಸಮಸ್ಯೆಗಳು ಬಂದೇ ಬರ್ತವೆ ಸರ್, ಎಲ್ಲಿಲ್ಲ ಸಮಸ್ಯೆ ಎಲ್ಲ ಕಡೆ ಇದೆ. ಅದನ್ನು ನಾವು ಭೇದಿಸ್ಕೊಂಡು ಹೋಗ್ಬೇಕಷ್ಟೆ. ನಾವು ಚೆಕ್ಕಿಂಗು ಮತ್ತೊಂದು ಇನ್ನೊಂದು ನಾವು ಕಳಿಸಿದಾಗ ಎಲ್ಲ ಕರೆಕ್ಟಾಗಿದೆ ಅಂತಲೇ ಹೇಳ್ತಾ ಇದ್ರು. ಚೆಕ್ಕಿಂಗ್ ಇನ್ಸ್ಪೆಕ್ಟರ್ಗಳಿರ್ಬೋದು ಅಥವಾ ಲೈನ್ ಇನ್ಸ್ಪೆಕ್ಟರ್ಸು, ಅವರು ಇವರೆಲ್ಲ. ನಾವು ನಮ್ಮ ಹುಡುಗರನ್ನ ಒಂದು ಟೀಮ್ ಮಾಡಿ ಬಿಟ್ಟಾಗಲೇ ಗೊತ್ತಾಗಿದ್ದು 150 ರೂಪಾಯಿಗೆ ಟಿಕೆಟ್ ಮಾರ್ತಾ ಇದ್ದಾರೆ. ನೀವು ಬೆಂಗಳೂರಲ್ಲಿ ಥಿಯೇಟ್ರಲ್ಲಿ ನೋಡ್ಬಿಡಿ, ನೀವು 100 ರೂಪಾಯಿ 110 ರೂಪಾಯಿಗೆ ಇವತ್ತು ನಾವು ಸಿನಿಮಾ ತೋರಿಸ್ತಾ ಇದ್ದೀವಿ. ಅಲ್ಲಿ 150 ರೂಪಾಯಿಗೆ ಸಿನಿಮಾ ಜನ ನೋಡ್ತಾ ಇದ್ದಾರೆ ಅಂದರೆ ಸಿನಿಮಾ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ನಾನು ಹೇಳೋದೇನಂದರೆ, ಜೇನು ಕೇಳೋನು ಕೈ ನೆಗ್ದಿರೋ ಅರ್ಥನ ಅಂತಂದರೆ ತೊಳೆಯೋ ಬದಲು ಕೈ ನೆಗ್ಬೇಕು ಅಂತ. ನೀವು ಜೇನೆಲ್ಲ ತಿಂದಾಕ್ಬಿಟ್ಟು ನೀವು ಕೈಯಲ್ಲಿರೋದು ನಮಗೆ ನೆಗ್ಸೋಕೆ ಬಂದರೆ ಹೆಂಗೆ ಬಿಡೋಕ್ಕಾಗ್ತದೆ? ನೋಡಿ, ನಾನೊಂದು ಹೇಳ್ಬಿಡ್ತೀನಿ, ವ್ಯಾಪಾರ ಅಂತ ಬಂದಾಗ ನಾನು ರಾಕ್ಷಸ. ನಾನು ಯಾರಿಗೂ ಏನು ಪ್ಲೀಸ್ ಮಾಡ್ಕೊಂಡು ಕೂತ್ಕೋಬೇಕಾಗಿಲ್ಲ. ನನಗೆ ಜೇಬಿಗೆ ಕೈ ಹಾಕಿ ಕಿತ್ಕೊಳ್ಳೋದು ಗೊತ್ತಿದೆ, ಜೀವನ ಕಿತ್ಕೊಳ್ಳೋದು ಗೊತ್ತಿದೆ. ಯಾಕಂದರೆ ನಾವು ಈ ಲೆವೆಲಿಗೆ ಬರಬೇಕಾದ್ರೆ ಭಾಳ ಕಷ್ಟಪಟ್ಟಿದ್ದೀವಿ. ನಮ್ಮ ತಾಯಿ ತಂದೆ, ನಮ್ಮ ಹಿರಿಕರು ಎಲ್ಲ ಭಾಳ ಕಷ್ಟಪಟ್ಟೆ ಸಂಪಾದನೆ ಮಾಡಿರೋದು. ನಾನು ಯಾರಿಗಾದ್ರೂ ಕೊಡ್ಬೇಕಾದ್ರೆ ಕಷ್ಟಪಟ್ಟಿರೋರು ಮಾತ್ರ ಕೊಡ್ತೀನಿ, ಸುಮ್ಮನೆ ಯಾರಿಗೂ ಕೊಡಲ್ಲ. ಅದೇ ರೀತಿ ನಮಗೆ ಬರೋದೂ ಅಷ್ಟೇ. ಯಾರೇ ತಡೆ ಹಾಕೋರು ಅದನ್ನು ಕಿತ್ಕೊಳ್ಳೋ ತಾಕತ್ತು ದೇವ್ರು ನನಗೆ ಕೊಟ್ಟಿದ್ದಾನೆ.
ಕಿತ್ಕೋತೀನಿ. ಆದರೆ ನಾನು ಹೇಳೋದಿಷ್ಟೇ, ಒಂದು ಥಿಯೇಟ್ರ್ಗಳಲ್ಲಿ ಇಷ್ಟು ಹೌಸ್ಫುಲ್ ಬರ್ತಾ ಇದೆ ಅಂದರೆ ಖುಷಿ ಪಡಬೇಕು. ಒಳ್ಳೆ ಸಿನಿಮಾ ಬಂದಾಗ ನೀವು ಅಂಥ ಕಳ್ತನ ಮಾಡಿ ಒಳ್ಳೆ ಸ್ಕ್ರೀನ್ ಹಾಕಿ, ಪ್ರೊಜೆಕ್ಟರ್ ಹಾಕಿ, ಒಳ್ಳೆ ರೆಸ್ಟ್ ರೂಮು, ಲೇಡೀಸ್ಗಳು ಹೋಗ್ಬೇಕಾದ್ರೆ ಒಳ್ಳೆ ರೆಸ್ಟ್ ರೂಮ್ಗಳಿಲ್ಲ ಅಂದರೆ ಲೇಡೀಸ್ಗಳು ಎಲ್ಲಿ ಸರ್ ಹೋಗ್ತಾರೆ? ಸೊ ನೀವು ಯೋಚನೆ ಮಾಡಿ, ಯಾವುದೇ ಥಿಯೇಟ್ರ್ಗಳು ಅಂದರೆ ಯಾವುದೋ ಒಂದೆರಡು ಥಿಯೇಟ್ರ್ಗಳು ಮಾಡಿರೋದಕ್ಕೆ ಎಲ್ಲ ಥಿಯೇಟ್ರ್ ಓನರ್ನು ನಾನು ಕ್ಯಾಟಗರೈಸ್ ಮಾಡಲ್ಲ. ಬಟ್ ಯಾರೋ ಒಂದು 2-3 ಜನ ಮಾಡುವಂಥ ಕಳ್ತನಕ್ಕೆ ಇಡೀ ಇಂಡಸ್ಟ್ರಿಗೆ ಕಳಂಕ ಬರ್ತದೆ. ನಮಗೆ ₹100 ಕೊಟ್ಟು ₹150 ಲೆಕ್ಕ. ಅವನು ನೆನ್ನೆ ಮೀಟಿಂಗಲ್ಲಿ ಆತ ಹೇಳ್ತಾನೆ, ನಾವು ಟಿಕೆಟೇ ಅರಿಯಲ್ಲ ಅಂತ. ಕೊಪ್ಪಳ ಜಿಲ್ಲೆಯವರು ನಾವು ಟಿಕೆಟೇ ಅರಿಯಲ್ಲ ಸರ್, ನಮ್ಮ ಸಿಸ್ಟಮ್ ಹಿಂಗೆ ಅಂತಾರೆ. ಸೊ ನನ್ನ ಸಿನಿಮಾನೇ ಹಾಕಲ್ಲ. ಹೋಗು, ನಾನು ಎಂಥ ಬಂಡ ಅಂದರೆ ನನಗೆ ಬರದೇ ಇದ್ರೂ ಪರವಾಗಿಲ್ಲ, ಅಲ್ಲಿ ನನ್ನ ಸಿನಿಮಾ ಹಾಕಲ್ಲ. ಯಾಕಂದರೆ ನಾವು ಕಲ್ತಿರೋದಿಷ್ಟೇ ಸರ್, ನಾವು ಗೆಲ್ಲಬೇಕು ನಿಜ, ಬಟ್ ಕಾಲು ಕೈ ಹಿಡ್ಕೊಂಡು ಗೆಲ್ಲಬಾರ್ದು ಸರ್. ಬೇಕಾದ್ರೆ ಕಾಲು ಕೈ ಹಿಡಿಬೇಕಾದ್ರೆ ನಮ್ಮ ತಾಯಿ ತಂದೆಗೆ ನಮಗೆ ಸಹಾಯ ಮಾಡಿರುವಂಥವ್ರಿಗೆ ಕಾಲು ಕೈ ಹಿಡಿಯೋಣ. ಕಂಡ್ಕೊಂಡವ್ರಿಗೆಲ್ಲ ಯಾಕೆ ಸರ್ ಕಾಲು ಕೈ ಹಿಡಿಬೇಕು? ಜನಕ್ಕೆ ಕಾಲು ಕೈ ಹಿಡಿಯೋಣ ಬಿಡಿ. ಸೊ ಕಳ್ತನ ಮಾಡೋರ್ಗೆ ಯಾಕೆ ಹಿಡಿಬೇಕು? ನನ್ನ ಚೇಂಬರ್ ಕರೆಸಿ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ. GSTಗೂ ಕಂಪ್ಲೇಂಟ್ ಬರೀತಾ ಇದ್ದೀವಿ. ಯಾಕೆಂದರೆ ಅವ್ರು ನೇರವಾಗಿ ಹೇಳ್ತಾರೆ ನಾವು GSTನೇ ಕಟ್ಟಲ್ಲ ಅಂತಾರೆ. ಸೊ ನೀವು ಯೋಚನೆ ಮಾಡಿ, ನಾವೆಲ್ಲ ಕಷ್ಟಪಟ್ಟಿರೋದು ಸರ್ಕಾರಕ್ಕೆ ಒಂದು ಆದಾಯ ಕೊಡಬೇಕು, ನಾವು ಒಂದು ಆದಾಯ ಮಾಡ್ಕೋಬೇಕು ಅಂತೇಳಿ. ಸರ್ಕಾರದ ಆದಾಯಕ್ಕೂ ಕನ್ನ ಆಗ್ತಾ ಇದ್ದಾರೆ, ನಮ್ಮ ಆದಾಯಕ್ಕೂ ಕನ್ನ ಆಗ್ತಾ ಇದ್ದಾರೆ ಅಂದರೆ ನಾವು ಆ್ಯಕ್ಷನ್ ತಗೋಬೇಕು ಬಿಡು. ಸರ್, ನನ್ನ ಅನುಭವದ ಪ್ರಕಾರ ಡಿಸ್ಟ್ರಿಬ್ಯೂಟರ್ ಆಗಿ ಹೆಬ್ಬುಲಿ ಸಿನಿಮಾ ನಾವು ಒಂದು ಪಾರ್ಟ್ ಮಾಡಿದ್ವಿ, ರಾಬರ್ಟ್ ಸಿನಿಮಾ ಇಂಟರ್ ಕರ್ನಾಟಕ ಮಾಡಿದ್ವಿ, ಮದಗಜ ಇಂಟರ್ ಕರ್ನಾಟಕ, ಈ ಸಿನಿಮಾನು ಮಾಡಿದ್ವಿ. ನಿಮ್ಗೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಅಲ್ಲಿರೋ ಥಿಯೇಟ್ರ್ ಓನರ್ಗಳು GST ನಂಬರ್ ಇಲ್ಲ ಸರ್ ಅವ್ರ ಹತ್ರ. GST ನಂಬರ್ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವ್ರು ಇನ್ನೂ ಯಾವ ಡೈಲಾಮಾ ಅಲ್ಲಿದ್ದಾರೆ ಅಂತಂದರೆ ಕೆಲವೊಬ್ಬರ ಹತ್ರ ಇಲ್ಲಿಗೆಲ್ಲ ನಡ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಚೆಕಿಂಗ್ ಇನ್ಸ್ಪೆಕ್ಟರ್ಗಳು ಹೋದರೆ, ಈಗ ನಮ್ಮ ಹುಡುಗರು ಹೋದರೆ ಅವ್ರಿಗೆ ಚಾಕು ತೋರಿಸೋದು ಅವು ಇವು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಊರು ಬಿಟ್ಟು ಊರು ಹೋಗಿದ್ದಾರೆ ಅಂತ ಇದ್ದಂಗೆ ಅವ್ರಿಗೇನೋ ಒಂಥರ 2 ಕೊಂಬಿರ್ತದೆ, ನಮ್ಮೂರಿದು ಅಂತ. ಸೊ ಇವತ್ತು ಸಿಸ್ಟಮ್ಮು ಹೆಂಗಿದೆಯೋ ಅನ್ನೋ ಗೊತ್ತಿಲ್ಲ, ಬಟ್ ನಾನು ಭಾಳ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ. ಒಂದೊಂದು ರೂಪಾಯಿಗೂ ಕಷ್ಟಪಟ್ಟಿದ್ದೀನಿ, ಕಷ್ಟಪಡ್ತಾನೆ ಇರ್ತೀನಿ. ನಮ್ಮ ಏನೇ ಇರಿದ್ರು ನಮ್ಮ ಹಿರಿಕರೇನೇ ಸಂಪಾದನೆ ಮಾಡಿದ್ರು. ಯಾಕಂದರೆ ಇದು ಸಿನಿಮಾ ಅಂತ ಬಂದಾಗ ಒಬ್ಬ ವ್ಯಕ್ತಿ ಭವಿಷ್ಯ. ಯಾಕಂದರೆ ನಿಮಗೆ ಗೊತ್ತಿರಲಿ, ಚಿಕ್ಕಣ್ಣ ಅವರು ಯಾರೇನೇ ಮಾತಾಡಿದ್ರು ಎಲ್ಲದನ್ನು ಅನುಸರಿಸ್ಕೊಂಡು, ಎಷ್ಟೋ ಸಲ ನಾನು ಚಿಕ್ಕಣ್ಣ ಮಾತಾಡ್ಬೇಕಾದ್ರೆ ನನ್ನ ಹತ್ರ ಕಣ್ಣೀರು ಹಾಕಿದ್ದಾರೆ. ಅಪ್ಪಾಜಿ ಬೇಕಾಗಿತ್ತ ನಮಗಿದು, ನೆಮ್ಮದಿಯಾಗಿದ್ವಿ, ದಿನಕ್ಕೆ ಎಷ್ಟೋ ಸಂಪಾದನೆ ಮಾಡ್ತಾ ಇದ್ದೆ, ಇವತ್ತು ಆದಾಯನೂ ಬಿಟ್ಟು ಒಂದು ಸಿನಿಮಾಗೋಸ್ಕರ ನಮ್ಮ ಜೀವನನ ಮುಡ್ಬಿಟ್ಟು ಮಾತುಗಳು ಕೇಳಬೇಕಂತ. ಆದರೆ ನಾನು ಚಿಕ್ಕಣ್ಣವ್ರಿಗೆ ಧೈರ್ಯ ಹೇಳಿದ್ದೀನಿ, ಚಿಕ್ಕಣ್ಣವರು ನಂಗೆ ಧೈರ್ಯ ಹೇಳಿದ್ದಾರೆ, ಅಪ್ಪಾಜಿ ತಲೆ ಕೆಡಿಸ್ಕೊಂಬಿಡಿ, ಈ ಸಿನಿಮಾ ಹೋದರೆ ಹೋಗಲ್ಲ, ಏನಾದರೂ ಆದರೆ ನಾನು ನಿಮ್ಮ ಜೊತೆ ಇರ್ತೀನಿ, ಚಿಂತೆ ಮಾಡಿಬಿಡಿ ಅಂತ. ಆ ಧೈರ್ಯ ಚಿಕ್ಕಣ್ಣವ್ರು ನನಗೆ ಕೊಟ್ಟಿರೋದಕ್ಕೆ ಇವತ್ತು ಈ ಸಿನಿಮಾ ನಾವೊಂದು ಧೈರ್ಯವಾಗಿ ಪಬ್ಲಿಸಿಟಿ ಅಂತ ಬಂದಾಗ, ನನ್ನ ಫಿಲ್ಮ್ ಕೆರಿಯರಲ್ಲಿ ರಾಬರ್ಟ್ಗೆ ಹಾಕಿದ್ದು ಪಬ್ಲಿಸಿಟಿ ದುಡ್ಡು ಅದಕ್ಕಿಂತ 10-12 ಲಕ್ಷ ಈ ಸಿನಿಮಾಕ್ಕೆ ಎಕ್ಸ್ಟ್ರಾ ಹಾಕಿದ್ರು. ರಾಬರ್ಟ್ಗೆ ಏನು ಹಾಕಿದ್ವಲ್ಲ ಅದಕ್ಕಿಂತ 10-12 ಲಕ್ಷ. ಚಿಕ್ಕಣ್ಣವ್ರು ನಮ್ಗೆ ಹೇಳಿದ್ರು ಏನಕ್ಕೆ ಇಷ್ಟೆಲ್ಲ ಆಗ್ತಾ ಇದ್ರೆ ಅವಶ್ಯಕತೆ ಇದೆ ಅಂತ. ನಮ್ಮ ಡೈರೆಕ್ಟ್ರು ಮಹೇಶ್ ಅವರು ಬೆನ್ನೆಲುಬಾಗಿ ನಮಗೆ ನಿಂತರು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೂ ಮಾರ್ಕೆಟಿಂಗ್ ಅನ್ನೋದು ಕೀ ಪೋಸ್ಟ್ ಆಗಿರ್ತದೆ. ಮಾರ್ಕೆಟಿಂಗ್ ಮಾಡಿದಾಗ ಮಾತ್ರ ಆ ಸಿನಿಮಾ ರಿಲೀಸ್ಗೂ ಮುಂಚೆ ನಾನು ಯೋಚನೆ ಮಾಡೋದೇನೆಂದರೆ, ಟೈಟ್ಲು ಫಸ್ಟು ಆಟೋ ಮೇಲೆನೋ ಅಥವಾ ಜನಗಳ ಬಾಯಲ್ಲಿ ಇರಬೇಕು, ಅದಾದಮೇಲೆ ಸಾಂಗ್ಸ್ ಹಿಟ್ ಆಗಬೇಕು, ಅದಾದಮೇಲೆ ಟ್ರೈಲರ್, ಟೀಸರ್, ಅದಾದಮೇಲೆ ರಿಲೀಸ್ ಡೇಟ್. ನೀವು ನಮ್ಮ ಪೋಸ್ಟಲ್ಲಿ ನೋಡಿ, ಚಿಕ್ಕಣ್ಣವ್ರ ಮುಖಕ್ಕಿಂತ ರಿಲೀಸ್ ಡೇಟೇ ದೊಡ್ಡದಾಗಿ ಕಾಣ್ತದೆ. ನಮ್ದು ಅಜೆಂಡಾ ಏನು ಸರ್, ಚಿಕ್ಕಣ್ಣವರೇ ಹೀರೋ, ಬಟ್ ರಿಲೀಸ್ ಡೇಟ್ ಫಿಕ್ಸ್ ಆದರೆ ನಮ್ಮಲ್ಲಿ ಏನು ಅಂದರೆ, ನಾನು ಈಗಾಗಲೇ ಹೇಳಿದ್ನಲ್ಲ, ಯಾರೋ ಒಬ್ರು ಆಲೂಗಡ್ಡೆ ಬೆಳೀತಾರೆ, ಚೆನ್ನಾಗಿ ದುಡ್ಡಾಗುತ್ತೆ, ಎಲ್ಲರೂ ಆಲೂಗಡ್ಡೆ ಹಾಕು. ಯಾರೋ ಈರುಳ್ಳಿ ಬೆಳೀತಾರೆ, ಇವಾಗ ಬೆಳ್ಳುಳ್ಳಿ ಕಬಾಬು, ಬೆಳ್ಳುಳ್ಳಿ ಅದು ಇದೊಂದು ಟ್ರೆಂಡಿಂಗಲ್ಲಿದೆ, ಎಲ್ಲರೂ ಬೆಳ್ಳುಳ್ಳಿ ಕಬಾಬ್ ಅಂತ ಹಾಕ್ಕೊಡೋದು. ನಾನು ಹೇಳೋದೇನೆಂದರೆ, ಸ್ವಲ್ಪ ಇಲ್ಲಿ ಕಾಮನ್ ಸೆನ್ಸ್ ಹಿಡ್ಕೊಳ್ಳಿ. ಯಾರು ಉದ್ಧಾರ ಆಗ್ತಾರೆ ಗೊತ್ತಾ? ಯಾವ ಪ್ರೊಡ್ಯೂಸರು ಉದ್ಧಾರ ಆಗಲ್ಲ, ಡಿಸ್ಟ್ರಿಬ್ಯೂಟರ್ ಉದ್ಧಾರ ಆಗ್ತಾರೆ, ಎಕ್ಸಿಬಿಟರ್ ಉದ್ಧಾರ ಆಗ್ತಾರೆ. UFO ಕ್ಯೂಬು ಮತ್ತೊಂದು ಇನ್ನೊಂದು ಅಂತ ಯಾರು ಸ್ಯಾಟಲೈಟ್ ಅವ್ರ ಕಂಟೆಂಟ್ ಇದು ಮಾಡ್ತಾರಲ್ಲ, ಅವ್ರು ದುಡ್ಡು ಮಾಡ್ಕೋತಾರೆ. ಆದರೆ ಪ್ರೊಡ್ಯೂಸರ್ಗಳು, ಒಬ್ಬ ಹೀರೋಯಿನ್ ಭವಿಷ್ಯ ಅಥವಾ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ಭವಿಷ್ಯ, 8 ಸಿನಿಮಾ ರಿಲೀಸ್ ಆದರೆ ಜನ ಹಿಂಗೆ ನೋಡ್ತಾರೆ. ಯಾರಿಗೆ ಅಷ್ಟು ಪುರ್ಸೋತಿದೆ ಸರ್? ಸೆನ್ಸರ್ ಆಫೀಸರ್ಗೆ ನಮ್ದು ಅವಾಗ ಇಶ್ಯೂ ಆದಾಗ, ಸರ್ ಸಿನಿಮಾ ನೋಡಿದ್ರೆ ಹೋಗಪ್ಪ ಬೆಳಗ್ಗೆಯಿಂದ 2 ಸಿನಿಮಾ ನೋಡಿದ್ದೀನಿ, ನಿಮ್ಮ ಸಿನಿಮಾ ನೋಡೋವಂಥ ಕರ್ಮ ನಮ್ಗೇನ್ರಿ ಅಂದರು. ಅಂದರೆ ಸೆನ್ಸರ್ ಆಫೀಸರ್ ಅವ್ರ ಡ್ಯೂಟಿ 3 ಸಿನಿಮಾ ಒಂದು ದಿವ್ಸಕ್ಕೆ ನೋಡೋಕ್ಕೆ ಅವರೇ ತಲೆ ಕೆಡಿಸ್ಕೋಬೇಕಾದ್ರೆ, ಆಡಿಯನ್ಸ್ ಯಾಕೆ ಒಂದು ದಿವ್ಸಕ್ಕೆ 8 ಸಿನಿಮಾ ನೋಡಬೇಕು? ಸ್ವಲ್ಪ ಮಾತಾಡ್ಕೊಂಡು ಒಬ್ರಿಗೊಬ್ರು ಒಂದು 2 ದಿವಸ ಅಥವಾ ಒಂದು ವಾರ ಬಿಟ್ಟು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಸರ್. OTT ನನಗೆ ಗೊತ್ತಿರೋ ಪ್ರಕಾರ 70 to 100 ಡೇಸ್ ಆದಮೇಲೆ ಬರುತ್ತೆ ಸರ್. ಇವಾಗ ಬರೋದೆಲ್ಲ ನಿಮಗೆ 30-40 ಡೇಸಿಗೆ ಬಂದ್ಬಿಡ್ತದೆ. ನಾವು 70 ಆ್ಯಂಡ್ ಅಬೌವ್ ಚಿಕ್ಕಣ್ಣವ್ರು ಹೇಳಿದ್ರು
ಥಿಯೇಟರ್ಗಳಲ್ಲಿ ಕೆಲವೊಂದಷ್ಟು ಜನ ರಿಕ್ವೆಸ್ಟ್ ಮಾಡಿದಾರಂತೆ ಈ ಸಿನಿಮಾ 50 ಡೇಸ್ ಮಾಡಬೇಕು ಅಂತ. 100% ಆಗೇ ಆಗ್ತದೆ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡಿ 100 ಡೇಸ್ಗೆ ಹಾಕ್ಕೊಂಡಿದ್ದೀವಿ OTT. ಹೌದು ಹೌದು ಹೌದು. ಸರ್ ಥಿಯೇಟ್ರಿಂದ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ವೀಕ್ ಏನು ಬರುತ್ತಲ್ಲ ಸಿನಿಮಾ ಅದೇ ಗಟ್ಟಿ. ಇವಾಗ ನಮಗೆ ಉದಾಹರಣೆಗೆ 10 ಕೋಟಿ ಉಪಾಧ್ಯಕ್ಷ ಉದಾಹರಣೆ 10 ಕೋಟಿ ಆಗಿದೆ, ಡಿಸ್ಕ್ಲೈಮರ್ 10 ಕೋಟಿ ಆಗಿದೆ ಅನ್ಕೊಳ್ಳಿ. 6 ಕೋಟಿ ನಮಗೆ, 4 ಕೋಟಿ ಥಿಯೇಟ್ರು, ಯೋಫೋ ಕ್ಯೂಬ್ ಚಾರ್ಜಸ್ ಎಲ್ಲ ಸೇರಿಸಿ. ಸೆಕೆಂಡ್ ವೀಕ್ ಏನಾಗುತ್ತೆ ಅಂದರೆ 50-50. ಥರ್ಡ್ ವೀಕ್ ಏನಾಗುತ್ತೆ ಅವ್ರಿಗೆ 60 ಹೋಗುತ್ತೆ, ನಮಗೆ 40 ಬರುತ್ತೆ. ಏನು ಬಂದರೂ ಫಸ್ಟ್ ವೀಕಲ್ಲಿ ಬರಬೇಕು. ಸೆಕೆಂಡ್ ವೀಕಲ್ಲಿ ನಮ್ಗೆ ಏನೇ ಬಂದರೂ ಅದು ನಮಗೆ ದಕ್ಕಲ್ಲ ಸರ್. ಸೊ ನೀವು ನಂಬ್ತಿರೋ ಇಲ್ಲೋ, ಎಷ್ಟು ಲೆಕ್ಕಾಚಾರ ಹಾಕಬೇಕು ಅಂದರೆ ಪಾಪ ನಮ್ಮ ಸ್ಟಾಫ್ ಇದಾರಲ್ಲ, ನಮ್ಮ ಪ್ರೊಡಕ್ಷನ್ ಹುಡುಗರು ಪ್ರತಿಯೊಬ್ಬರು ರಾತ್ರಿ 1 ಗಂಟೆವರೆಗೂ ಲೆಕ್ಕ ಹಾಕಿ ಲೆಕ್ಕ ಕಳಿಸ್ಬಿಟ್ಟೆ ಮನೆಗೆ ಹೋಗೋದು. ಮತ್ತೆ ಬೆಳಗ್ಗೆ 9 ಗಂಟೆಗೆ ಆಫೀಸಲ್ಲಿ ಇರ್ತಾರೆ. ಯಾಕೆ ಹೇಳ್ತಾ ಇದೀನಿ ಅಂದರೆ ಇದು ದುಡ್ಡು ಹೋದ್ರೆ ಸರ್ ನಂದು ಇವಾಗ ಬಂದಿದೆ, ನಂದಲ್ಲ ಇಡೀ ಟೀಮ್ದು. ನಾನು ಇವರೆಲ್ಲರಿಗೂ ಲೆಕ್ಕ ಕೊಡಬೇಕು. ಯಾಕಂದರೆ ನೆಕ್ಸ್ಟು ಚಿಕ್ಕಣ್ಣವ್ರು ಯಾವ್ದಾನ ಒಂದು ಸಿನಿಮಾ ಮಾಡಬೇಕಾದ್ರು ಚಿಕ್ಕಣ್ಣವ್ರಿಗೆ ಲೆಕ್ಕ ಕೊಡ್ತೀನಿ. ನಿಮಗೆ ಗೊತ್ತಿರಲಿ, ಯಾವುದೇ ಪ್ರೊಡ್ಯೂಸರ್, ಏಕೈಕ ಪ್ರೊಡ್ಯೂಸರು ನನ್ನ ಹೀರೋಗಳಿಗೆ ಲೆಕ್ಕ ಕೊಡ್ತಾ ಇದ್ದೆ. ಸ್ವಾಮಿ ಇದು ನಿಮ್ಮ ವ್ಯಾಪಾರ, ನೀವು ನನ್ನ ಹತ್ರ 10 ರೂಪಾಯಿ ಎಕ್ಸ್ಟ್ರಾ ಕೇಳ್ಬಿಡಿ, ನಾನು ಕೊಡೋದು ಇಲ್ಲ. ನನ್ನ ದುಡ್ಡು ನಿಮ್ಗೇನು ಕೊಡ್ಬೇಕು ಕೊಟ್ಟಿದ್ದೀನಿ, ಇದು ನಿಮ್ಮ ವ್ಯಾಪಾರ. ಚಿಕ್ಕಣ್ಣವ್ರಿಗೂ ಅಷ್ಟೇ ಅವ್ರು ಲೆಕ್ಕ ಕೊಡ್ತೀನಿ. ಆಮೇಲೆ ಚಿಕ್ಕಣ್ಣವ್ರಿಗೂ ನಾನೇನು ಇನ್ನೂ ರೆಮ್ಯುನರೇಷನ್ ಕೊಟ್ಟಿಲ್ಲ, ಅವರು ತೊಗೊಂಡಿಲ್ಲ. ಗೆದ್ಮೇಲೆ ತೊಗೋತೀನಿ ಅಂತ ಹೇಳಿದ್ದಾರೆ. ಇನ್ನು ಅವ್ರೇನು ಡಿಮ್ಯಾಂಡ್ ಮಾಡ್ತಾರೆ ಅದನ್ನು ನಾನು ಕೊಡಬೇಕು. ಓ, ಇದು ಗೊತ್ತಿರಲಿಲ್ಲ ನಮಗೆ ಮ್ಯಾಟ್ರ್. ಎಕ್ಸ್ಕ್ಲೂಸಿವ್ ವಿಚಾರ. ಇನ್ನೊಂದು ಫೈನಲ್ಲು ಪಬ್ಲಿಕ್ ಅಂದರೆ ಆಡಿಯನ್ಸ್ ಕ್ವೆಶನ್ ಇದು. ಆಬ್ವಿಯಸ್ಲಿ ಈ ಥರ ಒಂದು ಸಿನಿಮಾ ಹಿಟ್ ಆದಾಗ ಈ ಕ್ವೆಶನ್ ಬರೋದು ಸರ್ವೇ ಸಾಮಾನ್ಯ. ಉಪಾಧ್ಯಕ್ಷ 2 ಎಲ್ಲ ಸ್ಪೇಸ್ ಇದೆ, ಬರುತ್ತಾ, ಬಂದರೆ ನಿಮ್ಮ ಬ್ಯಾನರಲ್ಲೇ ಬರುತ್ತಾ ಅನ್ನುವಂಥ ಪ್ರಶ್ನೆ. ಗೆದ್ದಿದ್ದೀವಿ, ಡೈರೆಕ್ಟ್ರು ಇಲ್ಲೇ ಇದ್ದಾರೆ, ಹೀರೋನು ಇದ್ದಾರೆ, ಹೀರೋಯಿನ್ನು ಇದ್ದಾರೆ, ಪ್ರೊಡ್ಯೂಸರು ಇದ್ದಾರೆ, ಡಿಸ್ಟ್ರಿಬ್ಯೂಟ್ರು ನಾನು ಇಲ್ಲಿ ನಿಂತಿದ್ದೀನಿ. ತೊಂದರೆ ಇಲ್ಲ. ಹಂಗೇನಾದರೂ ಆದಾಗ ಏನಾದರೂ ಅವ್ರಿಗೂ ಮನ್ಸು ಬಂದು ಇಲ್ಲ ಅದಕ್ಕೆ ಸೀಕ್ವೆಲ್ ಅದನ್ನು ಉಟ್ಕೊಂಡಾಗ ಕಂಟಿನ್ಯೂಷನ್ ಉಟ್ಟಾಗ ಖಂಡಿತವಾಗ್ಲೂ ಮಾಡ್ತೀವಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದಿನ ಎಲ್ಲ ಸಿನಿಮಾಗಳು ಇದಕ್ಕಿಂತ ಜಾಸ್ತಿ ಹಿಟ್ ಆಗಲಿ. ಇಂಡಸ್ಟ್ರಿಗೆ ನಿಮ್ಮ ಪ್ರೊಡಕ್ಷನ್ ಹೌಸಿಂದ ವರ್ಷಕ್ಕೆ ಒಂದು 3 ಸಿನಿಮಾ ಬರೋ ಥರ ಆಗಲಿ ಅಂತ ವಿಶ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಕ್ಸಸ್ ಮೀಟಲ್ಲಿ ನಿಂತಿದ್ದೀನಿ. ನನಗೆ ಇನ್ನೂ ನೆನಪಿದೆ, ಇನ್ನೂ ಡೇಟ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ನೀವು ಟೆನ್ಷನಲ್ಲಿ ಇದ್ದಿದ್ದು, ಅಥವಾ ಅದೊಂದು ಇತ್ತು, ಕಂಟಿನ್ಯೂಸ್ ಟೆನ್ಷನ್ ಇತ್ತು ನಿಮಗೆ, ಏನಾಗ್ಬೋದು ಅಂತ. ಅದಕ್ಕೆಲ್ಲ ಉತ್ತರ ಇವತ್ತು ಸಿಕ್ಕಿದೆ. ಕಪ್ಗೆರೆ ಕೂದಲೆಲ್ಲ ಬೆಳ್ಳಗಾಯ್ತು, ಆ ಲೆವೆಲ್ಗೆ ಟೆನ್ಷನ್ ಇತ್ತು. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ, ಪತ್ರಿಕಾ ಮಿತ್ರರಿಗೂ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಯಾಕೆಂದರೆ ನಿಮ್ಮ ಸಪೋರ್ಟು ತುಂಬ ದೊಡ್ಡ ಮಟ್ಟಕ್ಕೆ ಸಿಕ್ತು. ನಾವೇನೇ ಕಂಟೆಂಟ್ ಬಿಟ್ಟರು ಅದನ್ನು ತುಂಬ ಚೆನ್ನಾಗಿ ಜನಕ್ಕೆ ರೀಚ್ ಮಾಡಿದ್ರಿ. ನಿಮಗೆ ಮೊದಲಿಗೆ ಧನ್ಯವಾದ ಹೇಳ್ತಾ, ಇದು ನೋಡೋಕ್ಕೆ ಖುಷಿ ಆಗಿದೆ. ಇದು ಕನ್ಸ ಅಂತ ನನಗೆ ಆ ಥರ ಫೀಲ್ ಆಗ್ತಿದೆ. ಯಾಕೆಂದರೆ 2 hours 25 days ಅಂತ ನಾನು ಯಾವುದೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಬೇಕು ಅಂತ ಬಂದನು. ಇವತ್ತೊಂದು ಉಪಾಧ್ಯಕ್ಷ ಅನ್ನೋ ಸಿನಿಮಾ ಒಂದು 25 ದಿನದತ್ತ ಹೋಗ್ತಿದೆ ಅಂದರೆ, ನಾನು ಹಿಂದೆನೂ ಒಂದ್ಸಲ ಹೇಳಿದ್ದೆ, ನಮ್ಮ ಕರ್ನಾಟಕ ಜನ ಯಾವ ಲೆವೆಲ್ಗೆ ಒಂದು ಪ್ರತಿಭೆ ಇದ್ದರೆ ಪ್ರೋತ್ಸಾಹ ಕೊಡ್ತಾರೆ ಅಂತ. ಯಾವ ಜಾತಿ, ಯಾವ ಧರ್ಮ, ಅವ್ನ ಬ್ಯಾಕ್ಗ್ರೌಂಡ್ ಏನು, ಅವ್ನ ಬ್ಯೂಟಿ ಏನು, ಅದ್ಯಾವುದೋ ನೋಡಲ್ಲ. ಟ್ಯಾಲೆಂಟ್ ಒಂದು ನೋಡ್ತಾರೆ, ಅವ್ರಿಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟ ಸಕ್ಸಸ್ ಕೊಡ್ತಾರೆ ಅಂತ ಅವತ್ತು ಹೇಳಿದೆ. ಬಟ್ ನಾನು ಮಾತು ಖಂಡಿತವಾಗ್ಲೂ ನಿಜ ಮಾಡಿದ್ರು. ನಮ್ಮ ಸಿನಿಮಾ ಯಾರ್ಯಾರು ನೋಡಿದ್ದಾರೆ ಉಪಾಧ್ಯಕ್ಷನ, ಎಲ್ಲ ಕನ್ನಡದ ಜನತೆಗೂ ನಾನು ಇಲ್ಲಿಂದನೇ ನಿಮಗೆ ಹೃತ್ಪೂರ್ವಕ ನಮಸ್ಕಾರ ತಿಳಿಸ್ತೀನಿ. ಥ್ಯಾಂಕ್ ಯು. ನಿಜಕ್ಕೂ ಖುಷಿ ಆಗುತ್ತೆ. ಯಾಕಂದ್ರೆ ಅನ್ಕೊಂಡಿದ್ವಿ ನಾವು ಇದು ಸಿನಿಮಾ ಚೆನ್ನಾಗಾಗುತ್ತೆ ಅಂತ, ಬಟ್ ಇಷ್ಟರ ಮಟ್ಟಿಗೆ ಕೈ ಹಿಡಿತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಯಾವುದು ಹಿಂದೆ ಮುಂದೆ ಏನೂ ನೋಡದೆ ಈ ಒಂದು ಕತೆ ಚೆನ್ನಾಗಿದೆ, ಓಕೆ ಚಿಕ್ಕಣ್ಣನ ಇಟ್ಕೊಂಡು ಮಾಡೋಣ ಅಂತ ಧೈರ್ಯವಾಗಿ ದುಡ್ಡು ಹಾಕಿದವರು ನಮ್ಮ ಸ್ಮಿತಾ ಉಮಾಪತಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅವ್ರು ದುಡ್ಡು ಹಾಕಿದ್ದಕ್ಕೆ ನಾವು ಕರ್ನಾಟಕದಲ್ಲಿ ಬರೀ ಹೆಂಗಸರೇ ವಿಚಾರ ನೋಡ್ತಾವ್ರೆ. ನಾವು ಥಿಯೇಟ್ರ್ ವಿಸಿಟ್ಗೆ ಹೋದಾಗೆಲ್ಲ ನಿಜವಾಗ್ಲೂ ಎಲ್ಲರೂ ಫ್ಯಾಮಿಲಿ ಹುಡುಗರು ಎಲ್ಲರೂ ನೋಡಿದ್ದಾರೆ. ಬಟ್ ನಾವು ಜಾಸ್ತಿ ರೇಷಿಯೋ ನೋಡಿದಾಗ
ಹೆಂಗಸರ ಸಂಖ್ಯೆ ಜಾಸ್ತಿ ಇದೆ, ಏಜ್ ಆದವರು ಮಕ್ಕಳುಗಳು ಎಲ್ಲ ನೋಡಿದ್ದಾರೆ. ಎಲ್ಲರೂ ಹರಿಸಿದ್ದು ಅಂದ್ರೆ ಏನೇನು ಚೆನ್ನಾಗಿರ್ಲಪ್ಪ ಅಂತ. ಧರ್ಮಣ್ಣ ಆಗ್ಲೇ ಹೇಳಿದ್ರು, ನನ್ನನ್ನು ಹೀರೋ ಥರ ನೋಡಿಲ್ಲ ಈ ಸಿನಿಮಾದಲ್ಲಿ, ಅವ್ರ ಮನೆ ಮಗನ ಥರ ನೋಡಿದ್ದಾರೆ. ಏನೋ ಕಷ್ಟಪಟ್ಟು ಮಾಡ್ತಾ ಇದ್ದೇನೆ, ಹುಡುಗನ್ ಒಳ್ಳೇದಾಗಲಿ ಅಂತ ಎಲ್ರಿಗೂ ಧನ್ಯವಾದ ಹೇಳ್ತಾ, ಅಪ್ಪಾಜಿ ನೀವು ಸ್ಟಾರ್ ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡಿದ್ರಿ, ಬಟ್ ಡಿಸ್ಟ್ರಿಬ್ಯೂಷನ್ ಮಾಡ್ಬಿಟ್ಟು ನನ್ನ ಸ್ಟಾರ್ ಮಾಡಿದ್ರಿ, ಥ್ಯಾಂಕ್ ಯು. ನೆಕ್ಸ್ಟ್ ಯಾರಾದರೂ ಸ್ಟಾರ್ ಆಗಬೇಕು ಅಂದರೆ ಅವ್ರ ಕೈಲಿ ಏನು ಕೆಲಸ ಮಾಡಿಸಿದ್ರು ಸ್ಟಾರ್ ಆಗ್ತಾರೆ. ಲಕ್ಕಿ ಹ್ಯಾಂಡು ಸುಮಾರು ಜನ ಹೇಳಿದ್ದಾರೆ ನಿರ್ಮಾಪಕರದ್ದು ಲಕ್ಕಿ ಹ್ಯಾಂಡು ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲಕ್ಕು ನಮಗೂ ಒಂಚೂರು ಬಂತು, ಬೇಜಾರು ಮಾಡ್ಕೊಬೇಡ್ರಿ. ಥ್ಯಾಂಕ್ಸ್ ಲಿಸ್ಟ್ ಒಂಚೂರು ಜಾಸ್ತಿ ಇದೆ, ಯಾಕೆಂದ್ರೆ ತುಂಬ ಜನ ಇರೋದ್ರಿಂದ ಬರ್ಕೊಂಬಿಟ್ಟಿದ್ದೀನಿ ಒಬ್ಬರೇ, ಸೊ ಮರಿಬಾರ್ದು ಅಂತ. ಮೊದಲಿಗೆ ನಮ್ಮದು ಸ್ಕ್ರಿಪ್ಟ್ ವರ್ಕು, ಇದು ಉಪಾಧ್ಯಕ್ಷ ಅನ್ನೋದು ಒಂದು ಸಿನಿಮಾನ ಉಪಾಧ್ಯಕ್ಷ ಅನ್ನೋದು ಇರಲಿಲ್ಲ, ಉಪಾಧ್ಯಕ್ಷ ಟೈಟ್ಲನ್ನ ಕೊಟ್ಟ ನಿರ್ಮಾಪಕರಿಗೆ ಥ್ಯಾಂಕ್ ಯು ಅಪ್ಪಾಜಿ. ಈ ಟೈಟ್ಲಲ್ಲೇ ಅರ್ಧ ಗೆದ್ವಿ ಅಂದ್ಕೊಂಡ್ವಿ ನಾವು, 100% ಗೆದ್ವಿ ಟೈಟ್ಲ್ ಸಿಕ್ಕಿದಾಗ್ಲೇ. ಈ ಕತೆ ಮಾಡಿದ್ದು ಚಂದ್ರಮೋಹನ್ ಅವರು ಅಂತ. ಈ ಕತೆಗೆ ಒಳಗಡೆ ಕೆಲಸ ಮಾಡಿದಂಥ ಡಾಕ್ಟರ್ ಸೂರಿ ಅವ್ರಿಗೆ, ಸ್ವಲ್ಪ ಮ್ಯೂಸಿಕಲ್ಲಿ ಸಪೋರ್ಟ್ ಮಾಡಿದಂಥ ತರುಣ್ ಸುಧೀರ್ ಅವ್ರಿಗೆ, ಮತ್ತು ಸ್ಕ್ರಿಪ್ಟಲ್ಲಿ ವರ್ಕ್ ಮಾಡಿದಂಥ ಉಮಾಪತಿ ಸರ್ಗೆ. ನೆನಪಿದೆ ಅಪ್ಪಾಜಿ, ನೀವು ಒಂದು ಸೀನ್ ಕೊಟ್ಟಿದ್ದೀರಾ ಇದರಲ್ಲಿ, ಎಲ್ರದ್ದು ಕ್ರೆಡಿಟ್ ಇದೆ. ಮತ್ತು ನಮ್ಮ ಸ್ನೇಹಿತರು ವಿಜಯ್ ಸಾವ್ನೂರ್ ಅಂತ, ಅವ್ರಿಗೊಂದೇನು ಒಂದು ಬುಲೆಟ್ ಕತ್ಕೊಂಬರೋದಿದೆ, ಅದನ್ನು ಕೊಟ್ಟವರು ವಿಜಯ್ ಸಾವ್ನೂರ್ ಅಂತ ನಮ್ಮ ಸ್ನೇಹಿತರು. ಮತ್ತು ನಮ್ಮ ಅನಿಲ್ ಸರ್ಗೆ, ಎಲ್ರಿಗೂ ಸ್ಕ್ರಿಪ್ಟಲ್ಲಿ ವರ್ಕ್ ಮಾಡಿದಂಥ ಇವರೆಲ್ರಿಗೂ ಥ್ಯಾಂಕ್ಸ್. ಇನ್ನು ಡೈಲಾಗ್ ಮತ್ತು ನಮ್ಮ ಸುಧಾಕರ್ ಕ್ಯಾಮ್ರಾಮೆನ್ನು DOP, ನಮ್ಮ ಕಾಟೇರ DOP ಸುಧಾಕರ್ಗೆ, ಅವರು ಸ್ಕ್ರಿಪ್ಟ್ ವರ್ಕಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು. ಸುಧಾಕರ್ಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ಇನ್ನು ಡೈಲಾಗು ಸ್ಕ್ರಿಪ್ಟಲ್ಲಿ ಆಯಿತು, ಬಟ್ ಇದನ್ನು ಇನ್ನೊಂದು ತೂಕ ಮೇಲ್ ತಗೊಂಡೋಗಿದ್ದು ರಾಜಶೇಖರ್ ಅವರು. ನಿಜವಾಗ್ಲೂ ನಾವೆಲ್ಲ ಒಂದಷ್ಟು ಸೀನ್ ಮಾಡ್ಕೊಂಡು ಕೂತಿದ್ವಿ, ನಮ್ಗೆ ಓಕೆ ನಗು ಬರ್ತಿತ್ತು, ಬಟ್ ದೊಡ್ಡ ಮಟ್ಟಕ್ಕೆ ನಗು ಕಾಣಿಸ್ತಿರ್ಲಿಲ್ಲ. ಬಟ್ ಅವ್ರು ಡೈಲಾಗ್ ಬರ್ಕೊಂಬಂದು ರೀಡಿಂಗ್ ಕೊಟ್ಟ ಮೇಲೆ ಅದ್ಭುತವಾಗಿ ನಗು ಬಂತು. ಕೆಲವು ಕಡೆ ನೀವು ರೀಡಿಂಗ್ ಕೊಟ್ಟಂಗೆ ಯಾಕೆ ಮಾಡಿಲ್ಲ ನಾನು, ಯಾಕಂದ್ರೆ ಅಷ್ಟು ಚೆನ್ನಾಗಿ ರೀಡಿಂಗ್ ಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಅದೆಲ್ಲ ಶೂಟಿಂಗ್ ಎಲ್ಲ ಒಂದು ಮಟ್ಟಕ್ಕೆ ಕಂಪ್ಲೀಟ್ ಆಗಿ ನೆಕ್ಸ್ಟು ಟೀಸರ್ ಲಾಂಚ್ ಮಾಡಿದಾಗ ಟೀಸರ್ ಲಾಂಚಿಗೆ ಬಂದಿದ್ದಂಥ ಸಲಗ ವಿಜಯ್ ಅವ್ರಿಗೆ, ಲವ್ಲಿ ಸ್ಟಾರ್ ಪ್ರೇಮ್ ಅವ್ರಿಗೆ, ಅಭಿಷೇಕ್ ಅಂಬರೀಷ್ ಅವ್ರಿಗೆ, ಧನ್ವೀರ್ ಬ್ರೋಗೆ, ಗರುಡ ರಾಮ್ಗೆ, ಮತ್ತು ಅದಿತಿ ಪ್ರಭುದೇವ್ ಅವ್ರಿಗೆ, ಪ್ರಥಮ್ ಅವ್ರಿಗೆ, ನೀವು ನಮ್ಮ ಟೀಸರ್ ಲಾಂಚ್ ಮಾಡ್ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೆಲ್ಲ ಆದಮೇಲೆ ಇದು ಟ್ರೇಲರ್ ಲಾಂಚು, ಅದನ್ನು ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಶಿವಣ್ಣ ಅವ್ರಿಗೆ. ಯಾಕೆಂದರೆ ನಮ್ಮ ಶೂಟಿಂಗ್ ನಡೆಯೋ ಟೈಮಲ್ಲೂ ಅವ್ರ ಸೆಟ್ಟಿಗೆ ಬಂದು ಆಶೀರ್ವಾದ ಮಾಡಿದರು. ಮತ್ತು ಟ್ರೇಲರ್ ಲಾಂಚಿಗೆ ಬಂದು ಶಿವಣ್ಣ ಒಂದು 3 ಅವರ್ ಕೂತು ನಮ್ಮ ಟ್ರೇಲರ್ನ ಲಾಂಚ್ ಮಾಡಿ ಇದು ಹಿಟ್ಟಾಗುತ್ತೆ ಅಂತ ಹೇಳಿ ಅವತ್ತು ಆಶೀರ್ವಾದ ಮಾಡಿದ್ರು. ಮತ್ತೆ ಇನ್ನೊಂದ್ಸಲ ಫ್ರೀ ಮಾಡ್ಕೊಂಬಂದು ನಮ್ಮ ಸಿನಿಮಾನ ನೋಡಿ ಅವಾಗಲೂ ಒರೆಸಿದ್ರು. ಶಿವಣ್ಣ ಅವ್ರಿಗೆ ತುಂಬ ಹೃದಯದ ಥ್ಯಾಂಕ್ಸ್ ಶಿವಣ್ಣ. ಮತ್ತು ಫಸ್ಟ್ ಡೇ ಅದೆಲ್ಲ ಆದಮೇಲೆ ಸಿನಿಮಾ ರಿಲೀಸ್ ಆಯಿತು. ನಮ್ಮದು ಒಂದೊಂದು ಈವೆಂಟನ್ನು ಬರೀ ಸೆಲೆಬ್ರಿಟಿ ಶೋ ಥರನೇ ಆಯಿತು. ಫಸ್ಟ್ ಡೇ ಅದಕ್ಕಿಂತ ಮುಂಚೆ ಬೈಟ್ಸ್ ಕೊಟ್ಟಿದ್ದು ಅವ್ರಿಗೆ. ನಮ್ಮ ಈಗ ಎಲ್ರಿಗೂ ನಾನೇನು ಅವ್ರ ಜೊತೆಗೆ ಹೋಗಲಿಲ್ಲ, ಬಟ್ ಕೆಲವ್ರ ಹತ್ರಕ್ಕೆ ಹೋದೆ, ಕೆಲವ್ರು ಬೇಡ ನಾವೇ ಕಳಿಸ್ತೀವಿ ಅಂದರು. ನಿಜವಾಗ್ಲೂ ಬೈಟ್ಸ್ ಕೊಟ್ಟರು ಎಲ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ರಿಷಬ್ ಶೆಟ್ಟಿ ಅವ್ರಿಗೆ, ರಶ್ಮಿಕಾ ಮಂದಣ್ಣ ಅವ್ರಿಗೆ, ಆಶಿಕಾ ರಂಗನಾಥ್ ಅವ್ರಿಗೆ, ಉಪ್ಪಿ ಸರ್ಗೆ, ಮತ್ತು ಸುದೀಪ್ ಸರ್ಗೆ, ಡಾಲಿ ದಯಾನಂಜಯ ಅವ್ರಿಗೆ, ರಂಗಾಯಣ ರಘು ಅವ್ರಿಗೆ, ಎಲ್ರಿಗೂ ಬೈಟ್ಸ್ಕೊಟ್ರು. ಕೇಳಿದ ತಕ್ಷಣ ಎಲ್ಲರೂ ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡಿದ್ರು. ನಿಮ್ಗೆಲ್ರಿಗೂ ತುಂಬ ಹೃದಯದ ಥ್ಯಾಂಕ್ಸ್. ಮತ್ತು ಒಂದು ಸೆಲೆಬ್ರಿಟಿ ಶೋ ಮಾಡಿದ್ವಿ, ಅಲ್ಲಿಗೆ ನಮ್ಮ ಜಾಹಿದ್ ಖಾನ್ ಅವ್ರು ಬಂದಿದ್ರು, ಅವ್ರಿಗೂ ಥ್ಯಾಂಕ್ಸ್. ಮತ್ತು ಕೋಮಲ್ ಸರ್, ಅವ್ರು ಯೂಶಲಿ ಅವ್ರ ಸಿನಿಮಾಗಳಿಗೆ ಹೋಗಲ್ಲ, ಬಟ್ ನಮ್ಮ ಸಿನಿಮಾಗೆ ಬಂದು ನೋಡಿ ಅವರ ಪ್ರತಿಕ್ರಿಯೆ ತಿಳಿಸಿ ಅವರು ಹರಿಸಿ ಹೋದರು. ಥ್ಯಾಂಕ್ ಯು ಕೋಮಲ್ ಸರ್. ಮತ್ತು ಶ್ರುತಿ ಮೇಡಮು ಯಾವುದೋ ಪ್ರೋಗ್ರಾಮಲ್ಲಿದ್ದರು, ಕರೆದಿದ ತಕ್ಷಣ ಬಂದು ಅವರು ಸೆಲೆಬ್ರಿಟಿ ಶೋಗೆ ಬಂದಿದ್ರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯೋಗರಾಜ್ ಭಟ್ರು, ಥ್ಯಾಂಕ್ ಯು ಸೋ ಮಚ್ ಸರ್. ಇವರೆಲ್ಲ ಇನ್ನೂ ಒಂದಷ್ಟು ಜನ ಕಲಾವಿದರುಗಳು ಯಾರ್ಯಾರು ಬಂದಿದ್ರು ಸೆಲೆಬ್ರಿಟಿ ಶೋಗೆ, ಎಲ್ರಿಗೂ ಧನ್ಯವಾದನ ತಿಳಿಸ್ತಾ, ಇನ್ನು ಸ್ಪೆಷಲ್ ಥ್ಯಾಂಕ್ಸ್
ಹೇಳಲೇಬೇಕು, ನಮ್ಮ ಡಿ ಬಾಸ್. ಯಾಕೆಂದರೆ ಎಲ್ರಿಗೂ ಗೊತ್ತಿದೆ, ಪ್ರತಿಯೊಂದು ಹಂತದಲ್ಲೂ ಈ ಶೂಟಿಂಗ್ ನಡೆಯೋ ಟೈಮಲ್ಲೂ ಎಲ್ಲನೂ ಹೇಳ್ತಾರು ಒಳ್ಳೇದಾಗತ್ತೆ ಅಂತ ಅನಿಸ್ತಿದ್ರು. ಅದಾದಮೇಲೆ ಒಂದಷ್ಟು ಎಲ್ಲ ಕಡೆ ಸಿಕ್ಕಾಪಟ್ಟೆ ದೊಡ್ಡ ಪ್ರಮೋಷನ್ ಮಾಡಿಕೊಟ್ರು, ಮತ್ತು ಅವ್ರ ಸ್ನೇಹಿತರುಗಳಿಗೆಲ್ಲ ಹೇಳಿ ಪೇಪರ್ ಆ್ಯಡ್ಸ್ ಎಲ್ಲ ಕೊಡಿಸಿದ್ರು. ಈಗ ನಿನ್ನೆ ಬಂದು ನಮ್ಮ ಸಿನಿಮಾನ ನೋಡಿ ತುಂಬ ಖುಷಿಪಟ್ಟು ಒಂದು 2-1/4 ಗಂಟೆ ನಕ್ಕೊಂಡು ಸಖತ್ ಮಜಾ ಮಾಡ್ಕೊಂಡು ಹೋದ್ರು. ಹೋಗ್ತಾ ಹೇಳ್ಬಿಟ್ಟು ಹೋದ್ರು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ಗೆ ಇರುತ್ತೆ ಸಿನಿಮಾ ಅಂತ, ಸೂಪರ್ ಆಗಿದೆ ಅಂತ ಆಶೀರ್ವಾದ ಮಾಡೋದ್ರು. ಥ್ಯಾಂಕ್ಸ್ ಡಿ ಬಾಸ್. ಇನ್ನೊಬ್ಬರು ಧ್ರುವ ಸರ್ಜಾ ಅವರು ಒಂದು ಆಸ್ ಎ ಬ್ರದರ್ ಫ್ರೆಂಡ್ ಅಂತ ಏನು ಬೇಕಾದರೂ ಹೇಳ್ಬೋದು. ಅವರು ನಮ್ಮ ಬೈಟ್ಸ್ ಎಲ್ಲ ಕೊಟ್ಟರು. ಮತ್ತು ಯಾಕೆಂದರೆ ಅವ್ರಿಗಿರೋ ಫ್ಯಾನ್ಸ್ ಬೇಸ್ಗೆ ಮೇನ್ ಥಿಯೇಟ್ರಿಗೆಲ್ಲ ಬಂದು ಸಿನಿಮಾ ನೋಡೋಕ್ಕಾಗಲ್ಲ, ಅವ್ರ ಸಿನಿಮಾನೇ ನೋಡೋಕ್ಕಾಗಲ್ಲ. ಯಾಕೆಂದರೆ ನಾನು ಅವ್ರ ಜೊತೆ ಒಬ್ಬರು ಎಲ್ಲ ನೋಡಿದ್ದೀನಿ. ಹಂಗಿದ್ರೂ ಬಂದು ನಮಗೆ ಗೊತ್ತಿರಲಿಲ್ಲ ಅಷ್ಟು ಜನ ಬರ್ತಾರೆ ಅಂತ. 400 ಜನ ವಾಪಸ್ ಬೇರೆ ಹೋದ್ರು. ಒಂದು ಟಿಕೆಟ್ ಸಿಗದೆ ಧ್ರುವ ಸರ್ಜಾ ಅವ್ರು ಬಂದು ಮೇನ್ ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಅದು ನಮಗೆ ಒಂದು ದೊಡ್ಡ ಖುಷಿ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಧ್ರುವ ಸರ್ಜಾ ಅವ್ರಿಗೆ. ಇನ್ನು ನಮ್ಮ ಅಧ್ಯಕ್ಷರು, ಅವ್ರಿಗೆ ಎಷ್ಟು ಹೊಗಳಿದ್ರು ಕಡಿಮೆನೆ. ಯಾಕೆಂದರೆ ಪ್ರತಿಯೊಂದು ಹಂತದಲ್ಲೂ ಇಂಚಿಂಚು ಎಲ್ಲನೂ ಗೊತ್ತಿತ್ತು ಅವ್ರಿಗೆ. ಪ್ರತಿಯೊಂದು ಹಂತದಲ್ಲೂ ನಿಂತ್ಕೊಂಡು, ಆಮೇಲೆ ಒಂದು ಕ್ಯಾರೆಕ್ಟರ್ ಗೆಸ್ಟ್ ಅಪಿಯರೆನ್ಸ್ ಮಾಡಬೇಕು ಅಂತ ಕೇಳಿದಾಗ ಒಂದು ಮಾತು ಆಡದೆ ಅಪ್ಪಾಜಿ ಹೇಳ್ತಾ ಇದ್ರು, ಅವ್ರ ಪೇಮೆಂಟು ಏನೋ ಮಾತಾಡಬೇಕು ಅಂದಾಗ ಅವ್ರು ದುಡ್ಡು ಕೊಡೋದಾರ ಮಾಡೋದೇ ಇಲ್ಲ ಅಂದ್ರಂತೆ. ಅಷ್ಟೊಂದು ದೊಡ್ಡ ಮನಸ್ಸು. ಅದೆಲ್ಲ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟಂಥ ಶರಣ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಬ್ಬರು ಸ್ಪೆಷಲ್ ವ್ಯಕ್ತಿ ಅಂದರೆ ಭಯ್ಯ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಸ್ಕ್ರಿಪ್ಟ್ ಲೆವೆಲಲ್ಲೂ ಜೊತೆಗಿದ್ರು. ಒಂದಷ್ಟು ಸಣ್ಣ ಪುಟ್ಟ ಕರೆಕ್ಷನ್ಸ್ ಅವರು ಮಾಡಿದರು. ಮತ್ತು ನಮ್ಮ ರಿಲೀಸ್ ದಿನ ಅವ್ರು ಯಾರ ಕೈಗೂ ಸಿಗಲ್ಲ, ಬಟ್ ಆದರೂ ರಿಲೀಸ್ ದಿನ ಮನೆ ಕರೆದು ನಮ್ಗೆ ಆಶೀರ್ವಾದ ಮಾಡಿ, ಇಲ್ಲ ಇದು ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಅವರು ಆಶೀರ್ವಾದ ಮಾಡಿದ್ರು. ಅವ್ರಿಗೂ ಧನ್ಯವಾದಗಳು. ಇನ್ನು ಈ ಈಗ ನಮ್ಮ ಸಿನಿಮಾ ಏನೇ ಆದರೂ ಒಂದು ಇನ್ವಿಟೇಷನ್ ಅಂತ ಅಂದರೆ ಅದು ಸಾಂಗ್ಗಳು ತುಂಬ ಚೆನ್ನಾಗಿ ಬಂತು. 3ಕ್ಕೆ 3 ಸಖತ್ತಾಗಿತ್ತು. ಬಟ್ ಒಂದು ಮೆಲೋಡಿ ಸಾಂಗ್ ಅಂತೂ ಒಬ್ಬ ಕಾಮಿಡಿಯನ್ಗೆ ಫಸ್ಟ್ ಟೈಮ್ ಹೀರೋ ಮಾಡೋನಿಗೆ ಸಿಗೋ ಥರದ ಸಾಂಗ್ ಅಲ್ಲವೇ ಅಲ್ಲ. ಏನೋ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರ್ಬೋದು, ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಸಿಕ್ತು. ಎಲ್ಲ ಸಾಂಗ್ಗಳು ಕೊಟ್ಟಂಥ ಅರ್ಜುನ್ ಜನ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇದು ಲಿರಿಕ್ ಬರೆದಿದ್ದಂಥ ಮೆಲೋಡಿ ಸಾಂಗ್ ಬರೆದವರು ನಮ್ಮ AP ಅರ್ಜುನ್ ಅವರು, ಮತ್ತು ಇನ್ನೆರಡು ಸಾಂಗ್ ಬರೆದವರು ನಮ್ಮ ಬೌದ್ಧರು ಚೇತನ್ ಅವರು. ಇಬ್ಬರಿಗೂ ಧನ್ಯವಾದಗಳು. ಇನ್ನು ಟೆಕ್ನಿಷಿಯನ್ಸ್ ಅಂತ ಬಂದರೆ, ಈಗ ನಮ್ಮ ಸಿನಿಮಾ ಅಧ್ಯಕ್ಷ ನೋಡಿದ್ರೆ ಒಂದು ಹಳ್ಳಿಲೇ ಸ್ಟಾರ್ಟ್ ಆಗಿ ಹಳ್ಳಿಲೇ ಮುಗ್ದೋಗ್ತಿತ್ತು. ಬಟ್ ಇದು ಫಸ್ಟ್ ಹಾಫ್ ಹಳ್ಳಿಲಿ ಮುಗ್ದು ಸೆಕೆಂಡ್ ಹಾಫ್ ಟ್ರಾವೆಲ್ ಆಗುತ್ತೆ. ಆ ಟ್ರಾವೆಲ್ನಲ್ಲಿ ಒಂಥರ ಕಣ್ಣಿಗೆ ಹಬ್ಬನೇ ಕಾಣಿಸುತ್ತೆ. ಯಾಕಂದರೆ ಇದು ನಂದಲ್ಲ, ನೋಡಿರೋರೆಲ್ಲರೂ ಹೇಳಿದ್ದು ತುಂಬ ಚೆನ್ನಾಗಿದೆ, ಲೊಕೇಶನ್ಗಳು ಅದು ಇದು ಕ್ಯಾಮ್ರಾ ವರ್ಕ್ ಸಕ್ಕತ್ತಾಗಿದೆ ಅಂತ. ಬರೀ ಕ್ಯಾಮ್ರಾ ವರ್ಕ್ ಅಷ್ಟೇ ಅಲ್ಲ, ಎಲ್ಲದರಲ್ಲೂ ನನಗೆ ಒಂಥರ ಬೆನ್ನೆಲುಬಾಗಿ ನಿಂತರು ಅಂತ ಹೇಳಿದ್ರು ತಪ್ಪಾಗಲ್ಲ. DOP ಸರ್, ಶೇಖರ್ ಚಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಎಡಿಟರ್ ಪ್ರಕಾಶ್ ಅವರು ಅವ್ರವ್ರದ್ದೇ ಆದ ಸ್ವಂತ ಐಡಿಯಾಗಳು ಒಂದೊಂದಷ್ಟೆಲ್ಲ ಹಾಕಿ ಎಲ್ಲ ಎಮೋಷ್ನಲಿ ವರ್ಕ್ ಮಾಡಿದ್ರು. ಇಲ್ಲ ಇದು ಸಿನಿಮಾ ಚೆನ್ನಾಗಾಗಬೇಕು ಅಂತ ಪ್ರಕಾಶ್ ಅವ್ರಿಗೆ ಥ್ಯಾಂಕ್ಸ್. ಇನ್ನು ನಮ್ಮ ಎಫೆಕ್ಟ್ ರಾಜನ್ ಅವರು ರಾತ್ರಿ 2 ಗಂಟೆ 3 ಗಂಟೆಲೆಲ್ಲ ಕಾಟ ಕೊಟ್ಟಿದ್ದೀವಿ, ಕೆಲಸ ಮಾಡಿಕೊಡ್ರಿ ಅಂತ. ಬಟ್ ಯಾವುದೂ ಬೇಜಾರು ಮಾಡ್ಕೊಳ್ದೆ ಮಾಡಿಕೊಟ್ರು. ಥ್ಯಾಂಕ್ಸ್ ರಾಜನ್ ಸರ್. ಇನ್ನು ನಮ್ಮ ಸಿನಿಮಾದಲ್ಲಿ ಡೈರೆಕ್ಟರ್ಗಳಂತ ಬಂದರೆ ಇಬ್ಬರು ಇದ್ದಾರೆ. ಒಬ್ಬ ಸೋಮ, ಇನ್ನೊಬ್ಬ ಬ್ರಹ್ಮ. ಎಷ್ಟು ಚೆನ್ನಾಗೈತೆ ಹೆಸರು. ಎಲ್ಲ ಬ್ರಹ್ಮ ಇಲ್ವಾ? ಓಕೆ, ಸೋಮ ಫ್ರೆಂಡು ಅವನು. ಥ್ಯಾಂಕ್ ಯು ಸೋ ಮಚ್. ಬ್ರಹ್ಮ ಇಲ್ಲಿಲ್ಲ, ಆ ಹುಡುಗನಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಬ್ಬರು ನಮ್ಮ ಕುಮಾರ್ ಅಂತ ಹೊಸ್ದಾಗಿ ಬಂದರು ಪೋಸ್ಟ್ ಪ್ರೊಡಕ್ಷನ್ ನಡೆಯೋ ಟೈಮಲ್ಲಿ. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಇನ್ನು ಪ್ರೊಡಕ್ಷನ್ ಇದಕ್ಕೆ ಅಂತ ಬಂದರೆ ಅಪ್ಪಾಜಿ ನಮಗೆ 2 ದಿನ ಸಿಕ್ಕಿದ್ದು. ಇಲ್ಲೇ ಬರೀ ಹಿಂಗೆ ಈವೆಂಟಲ್ಲೇ ಸಿಗೋರು, ಶೂಟಿಂಗಲ್ಲಿ 1 ದಿನ ಅಷ್ಟೇ ಬಂದರು. ಅವ್ರು ಇಲ್ಲದೆ ಇದ್ದರೂ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಏನೂ ತೊಂದರೆ ಆಗ್ದಂಗೆ ನೀಟಾಗಿ ಶೂಟಿಂಗ್ ಮಾಡ್ಕೊಂಬಂದ್ವಿ. ಅದಕ್ಕೆ ಮುಖ್ಯ ಕಾರಣ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಾದ ಚಿರಾಗ್ ಮತ್ತು ದರ್ಶನ್ ಅವರು. ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ. ಇನ್ನು ಎಲ್ಲರೂ
ಕಾಮಿಡಿ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ಬಟ್ ಡ್ಯಾನ್ಸು ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಬಟ್ ಇವತ್ತೇನಾದರೂ ಡ್ಯಾನ್ಸ್ ಎಲ್ರಿಗೂ ಇಷ್ಟ ಆಗಿದೆ ಅಂದರೆ ಅದಕ್ಕೆ ಇಬ್ಬರು ಕಾರಣ. ಒಂದು ನಮ್ಮ ಇಂಟ್ರೊಡಕ್ಷನ್ ಸಾಂಗ್ ಮಾಡಿರೋ ಸಂತು ಮಾಸ್ಟ್ರು, ಇನ್ನೊಂದು ಸೆಟ್ ಸಾಂಗ್ ಮಾಡಿರೋರು ದರ್ಶಿನಿ ಅಂತ ಕೊರಿಯೋಗ್ರಾಫರು. ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನೂ ಇದೆ ಹೇಳ್ತೇನೆ. ಮತ್ತು ಫಸ್ಟ್ ಡೇ ಫಸ್ಟ್ ಶೋಗೆ ನಾವು ಸಿನಿಮಾ ರಿಲೀಸ್ ಆದಾಗ ಎಲ್ಲ ನಾವು ನಮ್ಮ ಫ್ರೆಂಡ್ಸು ಅವ್ರಿವ್ರು ಕರ್ಕೊಂಡು ಸಿನಿಮಾ ನೋಡ್ತೀವಿ. ಬಟ್ ಫಸ್ಟ್ ಡೇ ಸೆಲೆಬ್ರಿಟಿಗಳೆಲ್ಲ ಬಂದು ಒಂಥರ ಸೆಲೆಬ್ರಿಟಿ ಶೋ ಥರ ಮಾಡಿದ್ರು. ಆ ಶೋಗೆ ಬಂದಿದ್ದ ಪ್ರಜ್ವಲ್ ಅವ್ರಿಗೆ, ಪ್ರಣಮ್ ದೇವರಾಜ್ ಅವ್ರಿಗೆ, ವಿನೋದ್ ಪ್ರಭಾಕರ್ ಅವ್ರಿಗೆ, ಮತ್ತು ನಮ್ಮ ಗರಡಿ ಸೂರ್ಯ ಅವ್ರಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಅಭಿಷೇಕ್, ಧನ್ವೀರ್ ಬ್ರೋ ಅವರೆಲ್ಲ ಬಂದಿದ್ದರು. ಆಲ್ರೆಡಿ ಹೇಳಿದ್ದೀನಲ್ಲ ಅಂತ ಸುಮ್ಮನಾದೆ. ಇಷ್ಟಾಗಿ ಇನ್ನು ನಮ್ಮ ಸ್ನೇಹಿತರ ಬಳಗ ಒಂದಷ್ಟಿದೆ. ಮೈಸೂರು ಬಾಯ್ಸ್ ಅಂತ, ಅವರು ಸಿಕ್ಕಾಪಟ್ಟೆ ಬೆನ್ನೆಲುಬಾಗಿ ನಿಂತರು. ನಮ್ಮ ಲೋಕಿ, ಸಿದ್ದಪ್ಪ, ಶ್ರೀನಿವಾಸ್, ಮತ್ತು ಅಭಿ, ದಿನೇಶ್, ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ಹಂಗೆ ನಮ್ಮ ದಾವಣಗೆರೆಯಲ್ಲಿ ಅನಿಲ್ ಅಂತ ಅವ್ರಿಗೂ ಥ್ಯಾಂಕ್ಸ್. ಶಿವಮೊಗ್ಗದಲ್ಲಿ ಗಂಧ ಅಂತ ಅವ್ರಿಗೂ ಥ್ಯಾಂಕ್ಸ್. ಇನ್ನೂ ಎಲ್ಲ ಕಡೆ ನಮ್ಮದು ಇದೊಂದೇ ಸಿನಿಮಾ ಅಲ್ಲ, ಅಪ್ಪಾಜಿದು ಅವ್ರದ್ದು ಯಾವ ಸಿನಿಮಾ ಆದರೂ ನನ್ನ ಸಿನಿಮಾಗಳಾದರೂ ಎಲ್ಲದಕ್ಕೂ ಎಲ್ಲರನ್ನೂ ಮೈಸೂರು ಕಡೆ ಹೋದರೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋಂಥವ್ರು ಒಬ್ಬರು ಮೈಸೂರಲ್ಲಿ ಕೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ. ಮತ್ತು ನಮ್ಮ ತುಮಕೂರು ಹುಡುಗ ರಾಕಿ ಅಂತ ಇದ್ದಾನೆ, ಅವನು ತುಂಬ ಚೆನ್ನಾಗಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ರಾಕಿ. ಮುಗೀತು ಇಲ್ಲಿಗೆ. ಎಲ್ಲ ಇನ್ನೂ ಇದೆ, ಇನ್ನೂ ಮಾತಾಡಿಲ್ಲ. ಮೇಡಮ್ ಯಾರ ಹೆಸರು ಹೇಳ್ತಾ ಇದ್ದಾರೆ? ಪೇಪರ್ ಮುಗೀತು. ಹಾಂ ಮಹೇಶ್ ಅಲ್ಲ, ಅದೇ ಪೇಪರ್ ಮುಗೀತು. ಹಂಗೆ ಪೇಪರ್ ನೋಡದೆ ಮಾತಾಡೋದಿದೆ ಈಗ. ಇವತ್ತು ಏನೇ ಆದರೂ ಎಲ್ಲಿಗೆ ಹೋದರೂ ಒಂದು ಪ್ರಮೋಷನ್ ಸ್ಟ್ರಾಟಜಿ ಅನ್ನೋದೇ ಬೇರೆ ಇದೆ. ಅದು ಎಲ್ರಿಗೂ ಬರಲ್ಲ. ಮೋಸ್ಟ್ಲಿ ನಮ್ಮ ಪ್ರೇಮ್ಸ್ ಅವ್ರಿಗಿದೆ, ಅದು ಬಿಟ್ಟರೆ ನಮ್ಮ ಮಹೇಶ್ ಅವ್ರಿಗೆ ಇರೋದು, ಅದು ನೋ ಡೌಟ್. ಯಾಕೆಂದರೆ ಒಂದು ಏನೋ ಚೆನ್ನಾಗಿದೆ ಅನ್ನೋದು ಬೇರೆ, ಸಖತ್ತಾಗಿದೆ ಅನ್ನೋದು ಬೇರೆ, ವಾವ್ ಅನ್ನೋದೇ ಬೇರೆ. ಹಂಗೆ ಹೇಳಿದಾಗ ಅದು ಬೇರೆ ಏನೋ ಒಂದು ಇಂಪ್ರೆಷನ್ ಮೂಡುತ್ತೆ, ಜನಗಳ ಮನಸ್ಸಲ್ಲಿ ಕೂರುತ್ತೆ. ಯಾವ ಲೆವೆಲ್ಗೆ ಅಂದರೆ ನಮ್ಮ ಡೈರೆಕ್ಟ್ರು ಹೇಳೋರು, ನಿಮ್ಮ ನೋಡಿ ವಾಮಿಟ್ ಆದರೂ ಪರವಾಗಿಲ್ಲ, ನೆನಪಿರುತ್ತೆ, ನೋಡಿ ವಾಮಿಟ್ ಮಾಡಿಕೊಡಿ ಅಂತ ನೀವೆಲ್ಲ ಪ್ರಮೋಟ್ ಮಾಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಒಂದು ಡೈರೆಕ್ಟ್ರ್ ಆಗಿ ಒಂದು ಹಿಟ್ಟು ಸಿನಿಮಾಗಳು ಕೊಟ್ಟರು, ಒಂದು ಅಯೋಗ್ಯ, ಮದಗಜಾನ ಹಿಟ್ಟು ಸಿನಿಮಾಗಳ ಕೊಟ್ಟರೆ ಡೈರೆಕ್ಟ್ರಾಗಿ ಅದನ್ನು ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ಳದೆ ಒಂದು ಸಿನಿಮಾ ಗೆಲ್ಲಬೇಕು, ಚೆನ್ನಾಗಿದೆ ಅಂತ ಬಂದಾಗ ತನ್ನ ತಲೆ ಮೇಲಿರೋ ಒಂದು ನಿರ್ದೇಶಕ ಅನ್ನೋದನ್ನು ಸೈಡ್ಗಿಟ್ಟು ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ, ನನ್ನ ಕಡೆಯಿಂದ ಒಂದು ಸಿನಿಮಾ ಗೆಲ್ಲಕ್ಕೆ ಏನು ಮಾಡ್ಬೇಕು ನಾನು ಮಾಡ್ತೀನಿ ಅಂತ ನಿಜವಾಗ್ಲೂ ಎಲ್ಲ ಸಿನಿಮಾಗಳಿಗೂ ನಿಲ್ತೀರ ಸರ್. ನಿಮ್ಮ ನಿಸ್ವಾರ್ಥ ಮನಸ್ಸಿಗೆ ನಿಜವಾಗ್ಲೂ ಥ್ಯಾಂಕ್ಸ್. ದೇವರು ಒಳ್ಳೇದು ಮಾಡಲಿ ನಿಮಗೆ. ಇನ್ನು ಮುಂದಕ್ಕೆ ಯಾವುದೇ ಚಿತ್ರ ನಿಮ್ಗೆ ಇದು ಗೆಲ್ಲುತ್ತೆ, ಅವ್ರ ಕೈಲಿ ಪ್ರಮೋಷನ್ ಸ್ಟ್ರಾಟಜಿಗಳು ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಎಲ್ರಿಗೂ ಸಪೋರ್ಟ್ ಮಾಡಿರಿ. ಇಲ್ಲ ನಿಜವಾಗ್ಲೂ ತುಂಬ ದೊಡ್ಡ ಪ್ಲಸ್ಸು ನೀವು ನಮ್ಮ ಸಿನಿಮಾಗೆ ಸಿಕ್ಕಿದ್ದು. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಸರ್. ಇನ್ನು ಹೀರೋಯಿನ್ನು ಅವ್ರು ಅವಾಗಲೇ ಅಂದರು, ಅದು ಇದು ಇನ್ನು ಹಿಂಗಂತಿದ್ರು ಹಂಗಂತಿದ್ರು ಅಲ್ಲ, ಅದೆಲ್ಲ ಅದ್ಬಿಟ್ಟು ಇನ್ನೂ ಅಂದಿದ್ದಾರೆ, ಇವನ ಜೊತೆ ಹೋಗಿ ಮಾಡ್ತಿದ್ದೀಯಲ್ಲ, ಮಾಡೋ ಕೆಲಸ ಇಲ್ವಾ ಅಂತೆಲ್ಲ ಅಂದಿದ್ದಾರೆ. ಎಂತೈತೆ ಅವ್ರ ಜೊತೆ ನೀನು ಇಂಟ್ರಡ್ಯೂಸ್ ಆಗ್ಬೋದಿತ್ತು ಅಂತ. ಬಟ್ ಅದು ಯಾವುದನ್ನೂ ತಲೆ ಕೆಡಿಸ್ಕೊಳ್ದೆ, ನಾನು ಕಪ್ಪಿದ್ದೀನಿ ಅನ್ನೋದು ನೋಡಿದೆ, ಬಂದು ನಮ್ಮ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ. ಅಲ್ಲ ಅವ್ರಿಗೆ ಬ್ರೌನಿ ಬ್ರೌನಿ ಆಮೇಲೆ ಅವ್ರಿಗೆ ನೀವು ಶಾರುಖ್ ಖಾನ್ ಅಲ್ವಾ, ಹಂಗಾಗಿ ಮ್ಯಾಟ್ರ್ ಆಗಲ್ಲ. ಬಂದ ಮೇಲೆ ಶಾರುಖ್ ಖಾನ್ ಬರೋಕ್ಕೆ ಮುಂಚೆ. ಥ್ಯಾಂಕ್ ಯು ಸೋ ಮಚ್ ಮಲೈಕ್ ಅವರೇ. ಇನ್ನು ನಮ್ಮ ಜೊತೆ ನಿಜವಾಗ್ಲೂ ಧರ್ಮಣ್ಣ ಎಲ್ಲಿದ್ದಾರೆ? ಧರ್ಮಣ್ಣ, ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ. ಯಾಕೆಂದರೆ ಅವರು ಒಂದು ಕ್ಯಾರೆಕ್ಟರ್ ಮಾಡಿ ಪ್ರತಿ ಹಂತದಲ್ಲೂ ಯಾವುದೇ ಪ್ರಮೋಷನ್ಗೆ ಎಲ್ಲಿ ಕರೆದ್ರು ಧರ್ಮಣ್ಣ ಇಲ್ಲ ಅಂತ ಹೇಳಲಿಲ್ಲ, ನನ್ನ ಜೊತೆ ಅಷ್ಟೂ ದಿನ ನಿಂತರು. ಧರ್ಮಣ್ಣ ಥ್ಯಾಂಕ್ ಯು ಸೋ ಮಚ್. ಇನ್ನು ಥ್ಯಾಂಕ್ ಯು ನಾಯ್ಡು ಸರ್, ಚಂದ್ರಮಯೂರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಂತು, ಅವನು ಫಸ್ಟ್ ಟೈಮು ಇಲ್ಲ ಸುಮಾರು ಮಾಡಿದ್ದಾನೆ, ಓಕೆ ಒಂದು ದೊಡ್ಡ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಅನ್ಕೊತೀನಿ. ಇನ್ನು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ಲ ಕಲಾವಿದರುಗಳಿಗೂ ಥ್ಯಾಂಕ್ ಯು ಸೋ ಮಚ್ ಮಗ. ಎಲ್ಲ ಹೊಸ ಕಲಾವಿದರು, ಥ್ಯಾಂಕ್ ಯು ಧೀರಜ್, ಎಲ್ರಿಗೂ ಧನ್ಯವಾದ ಅಂತ ಹೇಳ್ತಾ, ಇನ್ನು ನಮ್ಮ ರವಿಶಂಕರ್ ಸರ್, ಸಾಧು ಸರ್,
ಇದು ನಂದೆಲ್ಲ ಸಕ್ಸಸ್ಸು. ಸೊ ನಮ್ಮೆಲ್ರದೂ ಆದರೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ನೆಕ್ಸ್ಟಿಗೆ ಬರೋದಾದರೆ ನಮ್ಮ ಡೈರೆಕ್ಟ್ರು, ಯಾಕೆಂದರೆ ಇವತ್ತು ದರ್ಶನ್ ಸರ್ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಮಾಡಿದ್ರು ಅಂತ. ಒಂದು ಕಥೆನ ಏನೇ ಮಾಡಿ ಏನೇ ಇದ್ರು ಅದನ್ನೊಂದು ಕಟ್ಕೊಡೋದಿದೆಯಲ್ಲ, ಆ ಜನಕ್ಕೆ ಎಲ್ಲೂ ಬೋರ್ ಆಗ್ದಂಗೆ, ಯಾವುದು ಇದು ಬೇಜಾರಾಗ್ದಂಗೆ, ಒಂದು ಕಾಮಿಡಿ ಕಥೆನಲ್ಲಿ ಒಂದು ಒಳ್ಳೆ ಎಮೋಷನಲ್ ಸೀನ್ಗಳನ್ನ ಇಟ್ಟು ಒಂದೊಳ್ಳೆ ಲವ್ ಇಟ್ಟು, ಇದು ಹೆಂಗಾಗಿದೆ ಅಂದರೆ ಕಾಮಿಡಿ ಸ್ಟೋರಿನದ್ಕಿಂತ ಬರ್ತಾ ಇದೊಂದು ಒಳ್ಳೆ ಲವ್ ಸ್ಟೋರಿಯನ್ನ ಲೆವೆಲ್ಗೆ ಮಾತಾಡ್ತಿದ್ದಾರೆ ಜನ. ಸೊ ಇದಿಷ್ಟು ಸಿನಿಮಾ ಚೆನ್ನಾಗಿ ಬರೋಕ್ಕೆ ಎಲ್ಲ ಹಂತದಲ್ಲೂ ಆಸ್ ಎ ಫ್ರೆಂಡ್, ಅದಾದಮೇಲೆ ಒಂದು ಒಳ್ಳೆ ಡೈರೆಕ್ಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿಲ್ಲಿ ನಿಂತಿದ್ದೀವಿ ಅಂದರೆ ನೀವು ಮುಖ್ಯವಾದ ಕಾರಣ. ಥ್ಯಾಂಕ್ ಯು ಸೋ ಮಚ್. ಇನ್ನು ಫೈನಲ್ ಆಗಿ ಬರೋದಾದರೆ ಅಪ್ಪಾಜಿ, ಥ್ಯಾಂಕ್ಸ್ ಹೇಳಿದ್ರೆ ಚಿಕ್ಕದಾಗತ್ತೆ ಅಪ್ಪಾಜಿ. ಗೊತ್ತಿತ್ತು ಗೆಲ್ತೀವಿ ಅಂತ, ಜನ ಕೈ ಬಿಡಲ್ಲ ಅಂತ, ಗೆದ್ದಿದ್ದೀವಿ. ಬರ್ರಿ, ಯಾರೇನಾದರೂ ಅಂದ್ಕೊಳ್ಳಿ, ಒಂಚೂರು ಕೋಪನೂ ಬರುತ್ತೆ, ಬಟ್ ಬೇಡ, ಆರಾಮಾಗಿರೋಣ. ಏನಕ್ಕೆ ಅಂದರೆ ಈಗ ನೆಕ್ಸ್ಟ್ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ. ಯಾಕಂದರೆ ನಮ್ಮದೊಂದಷ್ಟು ಟಿ ವಿ ರೇಟ್ಸ್ ಏನೋ ಒಂದು ಹೋಗಿರುತ್ತೆ. ಈಗ ಮೊದಲನೇ ಸಿನಿಮಾದಲ್ಲಿ ಜನ ಇಷ್ಟಪಟ್ಟು ಒಂದಷ್ಟು ಆಶೀರ್ವಾದ ಮಾಡಿ ನಮಗೊಂದಷ್ಟು ಕಲೆಕ್ಷನ್ಸ್ ಕೊಟ್ಟಿರ್ತಾರೆ. ಇದು ಕೌಂಟ್ ಮಾಡಿಕೊಂಡು ನೆಕ್ಸ್ಟಿಗೆ ಬರ್ತಾರೆ. ಬಟ್ ಮೊದಲನೇ ಸಿನಿಮಾ ಇದೆಯಲ್ಲ, ಅದು ಕಾಮಿಡಿಯನ್ ಆಗಿ ಎಷ್ಟೋ ಜನ ಅಂದವ್ರೆ, ನಾನು ಕಾಮಿಡಿಯನ್ ಆಗಿ ಮಾರ್ಕೆಟ್ ಇಲ್ಲ, ನೀನು ಹೀರೋ ಯಾಕಪ್ಪ ಮಾಡ್ತಿದ್ದೀಯ ಅಂತ. ಸೊ ಅದು ಯಾವುದೂ ತಲೆ ಕೆಡಿಸ್ಕೊಳ್ದೆ, ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ, ಕತೆಗೇನು ಬೇಕು ಅದನ್ನು ಪೂರ್ತಿ ಒದಗಿಸ್ಕೊಟ್ಟು ಎಲ್ಲೂ. ಈಗ ನಮ್ಮ ಸಿನಿಮಾ ನೋಡಿದವರು ಯಾರೂ ಪ್ರತಿಯೊಬ್ಬರೂ, ಕೆಲವರು ಹೇಳ್ತಾರೆ ಅದೇನು ಮಾಡೋಕ್ಕಾಗಲ್ಲ ಹೊಟ್ಟೆಯವರಿಗೆ, ಯಾರೂ ಇಲ್ಲಿ ಇನ್ನೊಂಚೂರು ಖರ್ಚು ಮಾಡ್ಬೋದಿತ್ತು, ಇಲ್ಲಿನ್ನ ಚೆನ್ನಾಗಿ ಆಗ್ಬೋದಿತ್ತು ಅಂತ ಎಲ್ಲೂ ಹೇಳಲಿಲ್ಲ. ಅದಷ್ಟು ಫುಲ್ಫಿಲ್ ಮಾಡಿದ್ರು. ಒಂದು ಮಾರ್ಕೆಟ್ ಗೊತ್ತಿಲ್ಲದೆ ಇರೋ ಹೀರೋಗೆ ಒಂದು ಕತೆ ನಂಬ್ಕೊಂಡು ಕೋಟ್ಯಾಂತರ ರೂಪಾಯಿ, ಈಗೇನು ತಮಾಷೆ ಅಲ್ಲ, ಒಂದು 6-7 ಕೋಟಿ ದುಡ್ಡು ಅನ್ನೋದು ಹೇಳಕ್ಕೆ ಈಸಿ. ಬಟ್ ಸಂಪಾದನೆ ಮಾಡಬೇಕಾದ್ರೆ ನಾವು ಬರೀ 1 ಲಕ್ಷ ದುಡಿಬೇಕಾದ್ರೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ಯಾಕೆಂದರೆ ಒಂದು ದಿನಕ್ಕೆ ನಾವು ಕೂಲಿ ಕೆಲಸ ಮಾಡಿದ್ರೆ 350 - 400 ರೂಪಾಯಿ ಅಷ್ಟೇ ನಮಗೆ ಸಿಗೋದು. ನಾವು ಅದನ್ನೆಲ್ಲ ಉಳಿಸಿ 1 ಲಕ್ಷ ನಾವು ಸೇವ್ ಮಾಡಬೇಕು ಅಂದರೆ ಏನಿಲ್ಲ ಅಂದರೂ ಒಂದು 2 ವರ್ಷ ಕೆಲಸ ಮಾಡಿದ್ರು ಕಷ್ಟನೇ. ಯಾಕೆಂದರೆ ಮನೆ ಸಂಸಾರ ಅದು ಇದು ಅಂತೆಲ್ಲ ಅಷ್ಟೆಲ್ಲ ಮಾಡಿ 1 ಲಕ್ಷ ಉಳಿಸ್ಬೇಕಾದ್ರೆ ಅಷ್ಟು ಕಷ್ಟ ಇರಬೇಕಾದ್ರೆ 6-7 ಕೋಟಿ ಬರೀ ಕಥೆನ ನಂಬ್ಕೊಂಡು, ಇಲ್ಲ ನಾವು ಇದರಲ್ಲಿ ಗೆಲ್ತೀವಿ ಅಂತ ಅಂದ್ಕೊಂಡು ಆ ನಂಬಿಕೆಯಲ್ಲಿ ಮಾಡಿದ್ರಲ್ಲ, ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ. ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಗೊತ್ತಿಲ್ಲ, ಏನಾದರೂ ಜನ ಕೈ ಹಿಡಿಲಿಲ್ಲ ಅಂದಿದ್ರೆ 100% ಬಿಡ್ರಿ ನಾವು ಚೆನ್ನಾಗೇ ಇರ್ತಿದ್ವಿ. ಬಟ್ ನಾನಂತೂ ಗೊತ್ತಿಲ್ಲ, ಮೇ ಬಿ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಡ್ತಿದ್ದೆ ನಾನು, ಹಾಗೆಲ್ಲ ಡಿಸೈಡ್ ಆಗ್ಬಿಟ್ಟಿದ್ದೆ. ಬಟ್ ಇವತ್ತು ಜನ ತುಂಬ ಚೆನ್ನಾಗಿ ಕೈ ಹಿಡಿದ್ರು. ಅಪ್ಪಾಜಿ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳಿ, 100 ಡೇಸಲ್ಲಿ 100 ಡೇಸಲ್ಲಿ ಲೀಸ್ಟ್ ಇನ್ನೂ ದೊಡ್ಡದಿರುತ್ತೆ. ಇನ್ನು ಯಾರ್ಯಾರು ನಮಗೆ ನಮ್ಮ ತಂಡದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ ಮತ್ತು ಪ್ರೊಡಕ್ಷನ್ ಅವರು ಯಾರ್ಯಾರು ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ತೀನಿ, ಎದೆ ತಟ್ಕೊಂಡು ಹೇಳ್ತೀನಿ, 2024ರ ಮೊದಲ ಹಿಟ್ ಉಪಾಧ್ಯಕ್ಷ. ಇದು ಇನ್ನೂ ಹೆಮ್ಮೆಯಿಂದ ಹೇಳ್ತೀನಿ, ಇದು ನಮ್ಮ ಹಿಟ್ ಅಲ್ಲ, ಆ್ಯಕ್ಚುಲಾಗಿ ಇದು ಉಪಾಧ್ಯಕ್ಷ ಟೀಮ್ ಹಿಟ್ ಅಲ್ಲವೇ ಅಲ್ಲ. ಇದನ್ನು ನಮ್ಮ ಕರ್ನಾಟಕ ಜನ ನಮಗೆ ಕೊಟ್ಟರ ಭಿಕ್ಷೆ ಅಂದ್ರೂ ತಪ್ಪಾಗಲ್ಲ. ಇದು ಅವ್ರ ಹಿಟ್ಟು, ಅವ್ರು ಮಾಡಿಸಿರೋ ಹಿಟ್ಟು. ಯಾಕೆ ಅಂದರೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ಇಷ್ಟೊಂದು ಜನ ಪಿಕ್ಚರ್ ನೋಡೋಕ್ಕೆ ಬರ್ತಾರೆ ಅಂತ. ನಾನು ಡೌಟಲ್ಲೇ ಇದ್ದೆ, ಬೈದಲ್ಲೇ ಇದ್ದೆ. ಬಟ್ ಎಲ್ಲರೂ ತುಂಬ ದೊಡ್ಡ ಮಟ್ಟಕ್ಕೆ ಆಶೀರ್ವಾದ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಉಮಾಪತಿ ಸರ್ ಹಾಗೆ ಸ್ಮಿತಾ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ನಿರ್ದೇಶಕರು ವೇದಿಕೆ ಮೇಲೆ ಬರಬೇಕು. ಮಲೈಕಾ ನೀವು ಕೂಡ ವೇದಿಕೆ ಮೇಲೆ, ಧರ್ಮಣ್ಣ ಬನ್ನಿ. ಚಿರಾಗ್ ಅವರೇ ರೆಡಿನಾ? ಚಿಕನ್ ಅವ್ರೀಗ ಅಲ್ಲ, ಅವ್ರೇ ಆ ಟೈಮ್ ಲಿಮಿಟ್ ಮೀರಿ ಮಾತಾಡಿದ್ರಲ್ಲ, ಹಾಗಾಗಿ ಎಲ್ಲ ಅವ್ರು ಕವರ್ ಮಾಡಿದ್ರು. ಕೊಡಿ, ಅದ್ರಲ್ಲಿ ಯಾವುದೋ ಹೆಸರು ಬಿಟ್ಟಿಲ್ಲ, ಅದೇ ಬಿಟ್ಟಿಲ್ಲ, ಕೊಡಿ.
ಉಮಾಪತಿ ಸರ್, ಅಮ್ಮ ಕೂಡ ಬಂದಿದ್ದಾರೆ. ಅಮ್ಮ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ದಯವಿಟ್ಟು ಇಡೀ ಕುಟುಂಬದವರು ಬನ್ನಿಮ್ಮ, ಬನ್ನಿ. ಪರವಾಗಿಲ್ಲ. ಉಪಾಧ್ಯಕ್ಷ ತಂಡ ಮತ್ತು ಮುಂತಾದವರು ಅಂತ ಹೇಳಿದ್ರೆ ಹಾ, ಉಪಾಧ್ಯಕ್ಷ ಟೀಮ್ ಇಡೀ ತಂಡ ಬಂದ್ಬಿಡಿ. ಸಾಕಷ್ಟು ಜನರನ್ನ ಒಂದ್ ಸ್ವಲ್ಪ ಟೈಮ್ ಲಿಮಿಟ್ ಇದ್ದಿದ್ರಿಂದ ಮಾತನಾಡೋದಕ್ಕೆ ಎಲ್ರಿಗೂ ಅವಕಾಶ ಸಿಕ್ಕಿಲ್ಲ. ಆದ್ರೆ ನೀವೆಲ್ಲರ ಕೆಲಸ ಮಾತಾಡ್ತಾ ಇದೆ. ಹಾ, ಒಂದ್ ನಿಮಿಷ. ನಮ್ ನಿರ್ಮಾಪಕರು ಮಧ್ಯ ಬರಬೇಕು, ಅವ್ರ ಕುಟುಂಬ ಎಲ್ಲ ಬನ್ನಿ ಬನ್ನಿ ಬನ್ನಿ. ನಿರ್ಮಾಪಕರಿಗೆ ನಮ್ಮ ಚಿಕ್ಕಣ್ಣ ಹಾಗೆ ನಿರ್ದೇಶಕರು ಸೇರಿ ಪ್ರೀತಿಯಿಂದ